ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿ ಅವರೇ, ಕಾರ್ಯಕ್ರಮಕ್ಕೆ ಯಾರನ್ನು ಕರೆಸ್ತಾ ಇದ್ದೀರಾ? ಯಾರಪ್ಪ ಚೆಫ್? ಯಾವ ಹೊಸ ಐಟಮ್ನ ನಮಗೆ ತೋರಿಸ್ತಾ ಇದ್ದೀರಾ ಅಂತ ನೀವೆಲ್ಲ ಕೇಳ್ತಾ ಇರೋಂಥ ಮಾತು ನನ್ನ ಕಿವಿಗೆ ಬೀಳ್ತಾ ಇದೆ. ಖಂಡಿತವಾಗ್ಲೂ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆಸ್ತಾ ಇದೀವಿ ಚಂದ್ರಪ್ಪ ಅವ್ರನ್ನ. ಕಬ್ಬನ್ಪೇಟೆಯ ಖ್ಯಾತಿಯ ಚಂದ್ರಪ್ಪ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಚಂದ್ರಪ್ಪನವರೇ ನಮಸ್ಕಾರ, ಬನ್ನಿಪ್ಪ. ಮುರಳಿಯವರೇ ನಮಸ್ಕಾರ. ಚಂದ್ರಪ್ಪ, ಸಫಾರಿ ಹಾಕೊಂಡು ಬಹಳ ಖುಷಿಯಾಗಿ ಬಂದಿದ್ದೀರಾ ಇವತ್ತು. ಇದೇ ಖುಷಿ ನಿಮ್ಮ ಮುಖದಲ್ಲಿ ಇರಲಿ. ಇನ್ನು ಸಾಕಷ್ಟು ಅಡುಗೆಗಳು ನಮಗೆಲ್ಲ ತೋರಿಸ್ಕೊಡ್ಬೇಕಾಗಿದೆ. ಜನಗಳೆಲ್ಲ ನಿಮ್ಮನ್ನು ಕೇಳ್ತಾ ಇದ್ದಾರೆ, ಹೊಸ ಹೊಸ ರುಚಿಗಳನ್ನ ಚಂದ್ರಪ್ಪ ಅವ್ರ ಕೈಲಿ ಮಾಡಿಸಿ ಅಂತ. ಚಂದ್ರಪ್ಪ ಅವ್ರು ಬಂದಿರೋ ಖುಷಿ ನಮಗೂ ಸ್ವಲ್ಪ ಹುಮ್ಮಸ್ ತಂದಿದೆ. ಏನು ಮಾಡ್ತಾ ಇದ್ದೀರಾ ಇವತ್ತು? ಚಿಕನ್ ಕೈಮಾ ಲಾಲಿಪಾಪ್. ಲಾಲಿಪಾಪ್ ಓಕೆ. ಚಿಕನ್ ಕೈಮಾ ಯಾಕೆ? ಎಲ್ಲ ಬರೀ ಮಟನ್ನಲ್ಲೇ ಮಾಡಿದ್ರೆ ಯಾಕೆ? ಮಟನ್ ಇಷ್ಟ ಮಾಡೋಣ ಖಂಡಿತ. ಯಾಕಂದ್ರೆ ತುಂಬಾ ಜನ ಮಟನ್ ತಿಂದೇ ಇರೋರು ಇದ್ದಾರೆ. ಮಟನ್ ಚಿಕನ್ ತಿನ್ನೋರ್ನ ನಾವು ಗಣನೆಗೆ ತಗೊಂಡಾಗ ಚಿಕನ್ ತಿನ್ನೋರು ಜಾಸ್ತಿ ಇದ್ದಾರೆ. ಮಟನ್ ತಿನ್ನೋರು ಸ್ವಲ್ಪ ಇಷ್ಟಪಟ್ಟು ಹಳೆ ಬರೋದು ಯಾಕೆ ತಿನ್ಕೊಂಡ್ಬಂದಿದ್ರು ಅವರೆಲ್ಲ. ಈ ಹೊಸ ಜನ್ರೇಷನ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೋ ಚಿಕನ್ನೇ. ಓಕೆ, ಚಿಕನ್ ಲಾಲಿಪಾಪ್ ಮಾಡೋಕ್ಕೆ ಏನು ಕೊಡಲಿ, ಏನೇನು ತಂದಿದ್ದೀರಾ ಫಸ್ಟ್ ನೀವು? ಚಿಕನ್ ಕೈಮಾ ಲಾಲಿಪಾಪ್ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಕೈಮಾ, ಮೊಟ್ಟೆ, ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚಖಾರದ ಪುಡಿ, ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ಗರಂ ಮಸಾಲ, ಉಪ್ಪು, ಎಣ್ಣೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮುರಳಿಯವರ ಚಿಕನ್ ಹಾಕೊಳ್ತಾ ಇದ್ದೀನಿ. ಹಾಕಿ ಸರ್. 1/4 kg ಚಿಕನ್ ಕೀಮಾ, ಅಂದರೆ ಚಿಕನ್ನ ಕೀಮಾ ಥರ ಒಡ್ಸ್ಕೊಂಬಂದಿದ್ದಾರೆ. ಅಥವಾ ನೀವು ನಿಮ್ಮನೆ ಗ್ರೈಂಡರ್ಗೆ ಹಾಕೊಂಡ್ರೆ ಚಿಕನ್ ಕೀಮಾ ರೆಡಿ ಆಗುತ್ತೆ. ನಾನು ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು? ಉರ್ಗಡ್ಲೆ ಹಿಟ್ಟು ಹಾಕಿ. ಇದು ಸ್ವಲ್ಪ ಮೈದಾ ಹಿಟ್ಟಾ? ಸ್ವಲ್ಪ. ಯಾಕೆ? ಬೈಂಡಿಂಗ್. ಸ್ವಲ್ಪ ಅಕ್ಕಿ ಹಿಟ್ಟು. ಓಕೆ. ರುಚಿಗೆ ಉಪ್ಪು. ಓಹೋ. ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ. ಇದು ಅಚ್ಚಖಾರದ ಪುಡಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಇದಕ್ಕೇನು ಮೆಣಸಿನ್ಕಾಯಿ ಹಾಕ್ತಾ ಇಲ್ಲ ನಾವು? ಹಸಿಮೆಣಸಿನ್ಕಾಯಿ ಹಾಕ್ತಾ ಇಲ್ಲ, ಈರುಳ್ಳಿ ಹಾಕ್ತಾ ಇಲ್ಲ, ಏನೂ ಇಲ್ಲ. ಏನು ಬೇಡ ಅಲ್ವಾ? ಬೇಡ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಇದು ಅದು ಕೊತ್ತಂಬರಿ ಸೊಪ್ಪು. ಕಸ್ತೂರಿ ಮೇಥಿ ಅಲ್ಲ? ಕಸ್ತೂರಿ ಮೇಥಿ. ಹಾಗೆ ಸ್ವಲ್ಪ ಚಿಲ್ಲಿ ಸಾಸ್. ಗ್ರೀನ್ ಚಿಲ್ಲಿ ಸಾಸ್. ನಾವು ನಮ್ಮ ಆಹಾರ ಕ್ರಮದಲ್ಲಿ ಏನು ಮಾಡಿದೀವಿ? ಏನಾಗ್ತಾ ಇದ್ರಿ ನೀವು? ಇದು ಚಿಲ್ಲಿ ಸಾಸ್ ಆಯಿತು. ಓಕೆ. ಇವಾಗ ಇದು ಸ್ವಲ್ಪ ಲೈಟಾಗಿ ಸ್ವಲ್ಪ ಇದಾಗ್ತದೆ ಸೋಯಾ ಸಾಸ್. ಓಕೆ. ಸಾಸ್ ಹಾಕ್ತೀವಿ, ಕೈಮಾ ಮಾಡ್ತೀವಿ, ಇಂಡಿಯನೈಸ್ ಮಾಡ್ತೀವಿ, ಸ್ವಲ್ಪ ಗರಂ ಮಸಾಲ. ಓಕೆ. ಚೈನೀಸ್ ಥರನೇ ಇದು, ಆದ್ರೆ ಇಂಡಿಯನ್ ಅಡುಗೆ. ಈ ಮೊಟ್ಟೆ ಹಾಕ್ಕೊಳ್ತೀವಿ. ಹಾಕಿ. ಕಲ್ಸ್ಕೊಳ್ಳೋದೆಲ್ಲ ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನೇನು ಮೊದಲೇ ಬೇಯಿಸ್ಕೋಬೇಕು ಅವೆಲ್ಲ ಏನೂ ಇಲ್ಲ? ಏನಿಲ್ಲ, ಸೀದಾ ಎಣ್ಣೆಗೆ ಬಿಡ್ತಾ ಇರೋದನ್ನ. ಬಾಯ್ಲರ್ ಅಲ್ವಾ ಇದು? ಓಕೆ. ನೀರು ಮಿಕ್ಸ್ ಮಾಡಂಗಿಲ್ಲ? ನೀರು ಹಾಕೋದು ಹೋಯ್ತದೆ. ನಿಮ್ಗೆ ಉಂಡೆ ಹೆಂಗೆ ಬರ್ತದೆ ಅದು? ಓಹೋ. ಓಕೆ. ಈಗ ಒಂದು ಮಿಕ್ಸಿ ಜಾರ್ ಕೊಡಿ, ದೊಡ್ಡದು ಮಿಕ್ಸಿ ಜಾರ. ಎಲ್ಲ ಒಂದ್ಸರಿ ಮಿಕ್ಸಿಲಿ ಹಾಕಿ ರುಬ್ಬಿಡ್ತೀರಾ? ಒಂದು ಸ್ವಲ್ಪ ಚಿಕ್ಕದಾಗಿ ರುಬ್ಕೋಬೇಕು. ಇದನ್ನು ಒಟ್ಟಿಗೆ ಮಿಕ್ಸ್ ಆಗ್ಲಿಕ್ಕೆ ಚೆನ್ನಾಗಿರುತ್ತಲ್ಲ? ಮಿಕ್ಸ್ ಆಗಬೇಕು. ಇದು ದಪ್ಪ ಕೈಮಾ ಹೊಡೆದಿದ್ದಾರೆ. ಓಕೆ. ಸ್ವಲ್ಪ ಚಿಕ್ಕದಾಗಿ ರುಬ್ಕೋಬೇಕು. ಗ್ರೈಂಡರ್ಗಾರ ಹಾಕೋಬೋದು, ನೀವು ಹೇಳ್ದಂಗೆ ಮಿಕ್ಸಿಗಾರ ಹಾಕೋಬೋದು. ಓಕೆ. ಚೆನ್ನಾಗಿ ಮಿಕ್ಸಿಂಗ್ ಆಗಿದೆ. ಎಲ್ಲ ಹಾಕಿ ಒಂದ್ಸರಿ ಹೊಡೆದ್ರೆ ಎಲ್ಲ ಕೈಮನ್ನು ಸ್ಮ್ಯಾಶ್ ಆಗಿ ಒಳಗೆ ಒಟ್ಟಿಗೆಲ್ಲ ಸೇರ್ಕೊಳ್ಳುತ್ತೆ. ಇಲ್ಲಿ ತಿರ್ಗಾ ಬೇಕಾಗುತ್ತಲ್ಲ ನಿಮಗೆ? ಬೇಕಾಗುತ್ತೆ. ಇಲ್ಲೇ ಇರಲಿ, ತಿರ್ಗಾ ಬೇಕಾಗುತ್ತಲ್ಲ. ಚೆನ್ನಾಗಿ ಹೋಗಿತ್ತಲ್ಲ ಮಿಕ್ಸು? ಕಸಕ್. ಎಷ್ಟು ದಪ್ಪ ಇರುವಂಥ ಪೀಸ್ ಎಲ್ಲ ಪೇಸ್ಟ್ ಥರ ಆಗ್ಬಿಟ್ಟಿದೆ. ಪೇಸ್ಟ್ ಥರ ಆಯಿತು ಅಂತ ಹೇಳಿದ್ರೆ ಎಲ್ಲ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಸಮವಾಗಿ ಎಲ್ಲ ಸೇರ್ಕೊಂಡಿರುತ್ತೆ. ಇವಾಗ ಅದನ್ನು ಕೀಮಾ ಮಾಡಿ ಒಲೆ ಮೇಲೆ ಬಿಟ್ಟರೆ ತುಂಬ ಚೆನ್ನಾಗಾಗುತ್ತೆ.
ಉದ್ದುದಕ್ಕೆ ಮಾಡ್ತಾ ಇದ್ದೀರಾ ಚಂದ್ರಪ್ಪ? ಉದ್ದುದಕ್ಕೆ ಮಾಡ್ತೀವಿ. ಉಂಡೆ ಇದ್ಬಿಟ್ರೆ ಬೇಯಲ್ಲ ಒಳಗಡೆ? ಒಳಗೆ ಬೇಯಲ್ಲ. ಓಕೆ, ಅದಕ್ಕೋಸ್ಕರ ಉದ್ದುದ್ದ ಮಾಡ್ತಾ ಇದ್ದೀನಿ. ಸೈಜು ಕರೆಕ್ಟಾಗಿ ಗೊತ್ತಾಗ್ಬಿಡ್ತಾರ ನಿಮಗೆ? ಒಂದು 2-3 ಮಾಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ. ತೆಗೆದುಬಿಡ್ತೀವಿ ಜಾಸ್ತಿ ಇತ್ತು ನನಗೆ. ಅಲ್ಲ 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 ಬಿಸಿ ಆಗಿದೆಯಾ? ಓ ಎಸ್, ತುಂಬ ಚೆನ್ನಾಗಿ ಬಿಸಿಯಾಗಿದೆ. ಆ ರೀತಿ ಎಣ್ಣೆಗೆ ನಾನು ಯಾಕೆ ಹಾಕ್ತೆ ಅಂದರೆ, ನಾನು ಹಾಕಿರೋಂಥ ಮಿಕ್ಸ್ನಲ್ಲಿ ಏನಾದ್ರು ಪ್ರಾಬ್ಲಮ್ ಬಂದರೆ ಅದು ಬಿಟ್ಕೊಬಿಡ್ತದೆ, ಹೆಚ್ಚು ಕಮ್ಮಿ ಇದ್ದರೆ. ಆಗ ನಾವು ಇದನ್ನೆಲ್ಲ ಒಟ್ಟಿಗೆ ಬಿಟ್ಟು ನಾವು ಹಾಳು ಮಾಡ್ಕೊಳ್ಳೋ ಬದಲು ಏನೋ ಹೆಚ್ಚು ಕಮ್ಮಿ ಆದರೆ ಅದು ಬಿಟ್ಕೊಬಿಟ್ರೆ ಸ್ವಲ್ಪ ಏನು ಬೇಕೋ ಹಾಕ್ಬಿಟ್ಟು ಓಕೆ 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 ಸರಿ ಮಾಡ್ಕೋಬೋದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಬಿಡ್ತಾ ಹೋಗಿ ಒಂದೇ ಸರಿ ಬಿಡಬೇಕು. ಒಂದು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹಿಂದಿಂದನೇ ಬಿಟ್ಬಿಡ್ಬೇಕು. ಇಲ್ಲಾಂದರೆ ನಾವು ಇನ್ನು ಚುಚ್ಚಿ ಅದನ್ನು ಬಿಡೋ ಅಷ್ಟೊತ್ತಿಗೆ ಒಂದು ಬೆಂದಿರ್ತದೆ, ಒಂದು ಬೇಯಲ್ಲ. ಒಂದೊಂದೊಂದು ಕಲರ್ ಬಂದ್ಬಿಡ್ತೈತೆ. ಓಹೋ ಹೋ ಹೋ. ಇದು ಸಿಮ್ ಮಾಡಿ ಕಮ್ಮಿ ಮಾಡಿಬಿಡಿ. ಸಿಮ್ ಮಾಡಿದ್ದೀನಿ ಪೂರ್ತಿಯಾಗಿ ಸಿಮ್ ಮಾಡಿ. ನೋಡಿಯವರೇ, ಬಿಸಿ ಬಿಸಿ ಚಿಕನ್ ಕೈಮಾ ಲಾಲಿಪಾಪ್ ಕೊಡಿ ಚಂದ್ರಪ್ಪ. ಹಿಂಗೆ ನೋಡಾಕ್ಬಿಡ್ತೀವಿ. ಇಷ್ಟೊಂದು ಅದ್ಭುತವಾಗಿ ಚಂದ್ರಪ್ಪ ಮಾಡಿ ನಮ್ಮ ಕೈಲಿ ಲಾಲಿಪಾಪ್ ಕೊಡ್ತಾ ಇದ್ದಾರೆ. ಚಿಪ್ಕೊಂಡು ನಿಂತಿರೋಕ್ಕಾಗತ್ತಾ? ಅದ್ರ ಬದಲು ಮುರಳಿಯವರೇ, ಚಂದ್ರಪ್ಪ ಅವ್ರು ಯಾವ ರೀತಿ ಲಾಲಿಪಾಪ್ನ ಮಾಡಿದ್ರು ಒಂದ್ಸರಿ ತೋರಿಸಿ ಅಂತ ನೀವು ಹೇಳ್ತಾ ಇದ್ದೀರಾ. ಚಂದ್ರಪ್ಪ ಅವ್ರು ಮಾಡಿರೋಂಥ ಲಾಲಿಪಾಪ್ ನಿಮ್ಮೊಂದ್ಸರಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಚಿಕನ್ ಕೈಮಾ ಲಾಲಿಪಾಪ್ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್ ಕೈಮಾ, ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಕಸೂರಿ ಮೇಥಿ, ಗ್ರೀನ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ಗರಂ ಮಸಾಲ, ಮೊಟ್ಟೆ ಹಾಕಿ ಕಲಸಿಕೊಳ್ಳಿ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ರುಬ್ಬಿಕೊಂಡ ಕೈಮಾವನ್ನು ಉಂಡೆಗಳನ್ನಾಗಿ ಮಾಡಿ ಕಡ್ಡಿಯನ್ನು ಚುಚ್ಚಿ ಲಾಲಿಪಾಪ್ ರೀತಿಯಲ್ಲಿ ಕಾದ ಎಣ್ಣೆಗೆ ಹಾಕಿ ಕರಿಯಿರಿ. ಈಗ ಚಿಕನ್ ಕೈಮಾ ಲಾಲಿಪಾಪ್ ರೆಡಿ ಟು ಟೇಸ್ಟ್. ಸರಿ, ನೋ ಪ್ರಾಬ್ಲಮ್. ಒಂದೊಂದು ಕಡಿ ಚಿಪ್ಕೋಬೋದು. ಅಲ್ಲ, ಚೀಪ್ಕೊಳ್ಳೋದಲ್ಲ. ನೀವು ಏನು ನೋಡಿದ್ರೆ ಮೆಣಸಿನ್ಕಾಯಿ ಬಜ್ಜಿ ಥರ ಕಾಣಿಸುತ್ತಲ್ಲ ನಿಮಗೆ ನೋಡೋದಕ್ಕೆ? ಇಲ್ಲ, ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಥರ ಕಾಣ್ತಾ ಇರುತ್ತೆ. ಸಾಸ್ ಗೀಸೆಲ್ಲ ಏನು ಬೇಡ ಅನಿಸುತ್ತೆ. ತುಂಬ ಅದ್ಭುತವಾಗಿ ಬಂದಿದೆ. ಚಂದ್ರಪ್ಪ, ಪಟಾಪಟ ಅಂತ ಏನು ಮಾಡ್ತೀರಾ? ಒಂದು ಸೋಯಾ ಚಿಕನ್ ಮಾಡೋಣ. ಯಾವ್ಯಾವ ಕರಿಗಳನ್ನ ತಿಂದಿದ್ದೀರಾ? ಯಾವ ಹೋಟೆಲ್ ಹೋಗಿ ತಿಂದಿದ್ದೀರಾ? ಇಷ್ಟಿಷ್ಟು ಬೆಣ್ಣೆ ಹಾಕ್ತಾರೆ, ಮೇಲೆ ತುಪ್ಪ ಹಾಕ್ತಾರೆ. ತುಪ್ಪ ಬೇರೆ ಹಿಂಗೆ ಸುರಿಸ್ತೀರಾ ನಿಮ್ಮ ಕಾರ್ಯಕ್ರಮದಲ್ಲಿ. ನಾನು ಅದೇ ಥರ ಗ್ರೇವಿ ಮಾಡಿ ತೋರಿಸ್ತೀನಿ ಅಂತ ರಾತ್ರಿ ಫೋನ್ ಮಾಡಿದ್ರು. ಅದೇನು ಗ್ರೇವಿ ಮಾಡ್ತಾರೋ ಗುರೂಜಿಯವ್ರು ಗೊತ್ತಿಲ್ಲ. ಗುರೂಜಿಯವರೇ ನಮಸ್ಕಾರ. ನಮಸ್ಕಾರ. ಗುರೂಜಿಯವರೇ, ಏನು ಮಾಡ್ತಾ ಇದ್ದೀರಾ? ಅದೇನೋ ಗ್ರೇವಿ ಮಾಡ್ತೀವಿ ಅಂತ ರಾತ್ರಿ ಫೋನ್ ಮಾಡಿದ್ರಿ. ಇವತ್ತು ಟೋಫು ಕರ್ರಿ ಅಂತ ಮಾಡ್ತಾ ಇದ್ದೀನಿ. ಟೋಫು ಕರಿ ಬೇಕಾಗುವ ಸಾಮಗ್ರಿಗಳು: ಟೋಫು, ಟೊಮೆಟೊ ಪೇಸ್ಟ್, ಈರುಳ್ಳಿ, ಹಸಿ ಬಟಾಣಿ, ದಪ್ಪ ಮೆಣಸಿನಕಾಯಿ, ಅರಿಶಿನ, ಅಚ್ಚಖಾರದ ಪುಡಿ, ಗಸಗಸೆ, ತೆಂಗಿನಕಾಯಿ ತುರಿ, ಉಪ್ಪು. ಇದು ಪನ್ನೀರ್ ಅಲ್ಲ? ಅಲ್ಲ, ಖಂಡಿತ ಆದ್ರೆ ಪನ್ನೀರ್ ತರನೇ ಇರುತ್ತೆ. ನೋಡೋದಕ್ಕೆ ಅದೇ ತರ ಇರುತ್ತೆ. ರುಚಿನೂ ಸ್ವಲ್ಪ ಹೆಚ್ಚು ಕಮ್ಮಿ ಹಂಗಿರುತ್ತೆ. ಇದು ಸೋಯಾ ಇಂದ ಮಾಡಿರುವಂತದ್ದು. ಹೌದು, ಸೋಯಾಬೀನ್ ಅನ್ನ ಓವರ್ ನೈಟ್ ನೆನೆಸಿ ಅದನ್ನ ಗ್ರೈಂಡ್ ಮಾಡಿ ಅದರ ಹಾಲನ್ನ ತಗೊಂಡು ನೀವೇ ಮಾಡ್ಕೊಂಡ್ಬಿಡ್ತೀರಾ ಮನೇಲಿ ಮಾಡ್ತೀವಿ. ರೆಡಿನೂ ಸಿಕ್ಕತ್ತೆ, ನಾವು ಮನೇಲಿ ಮಾಡ್ತೀವಿ. ಸಾಧಾರಣ ಮನೇಲೆ ಮಾಡ್ತೀವಿ. ಇಷ್ಟಿದ್ರೆ ಟೋಫು ಕರಿ ರೆಡಿ. ಈ ಕರಿನಲ್ಲಿ ಚಪಾತಿ ತಿನ್ಬೋದು, ಇಡ್ಲಿ ತಿನ್ಬೋದು, ದೋಸೆ ತಿನ್ಬೋದು, ಸಾಧ್ಯ ಆದ್ರೆ ಮುದ್ದೆನೂ ಹಾಕಬಹುದು. ಇನ್ನೊಂದು ಹೊಸ ಡಿಶ್ ನಿಮ್ಗೆ ಹೇಳ್ಕೊಡ್ತೀನಿ. ಸವರ್ ರೊಟ್ಟಿ ಅಂತ, ಅಕ್ಕಿ ಸವರ್ ರೊಟ್ಟಿ ಅಂತ. ಓಕೆ, ಎಸ್, ಅದು ತೋರಿಸ್. ಈಗ ಇದಕ್ಕೆ ಮೊದಲು ಕಟ್ ಮಾಡಿ ಇಟ್ಕೊಂಡ್ರ ಹೆಚ್ಚಿರೋ ಈರುಳ್ಳಿನ ಹಾಕೋಣ. ಒಂದು 2-3 ನಿಮಿಷ ಬಿಸಿ ಮಾಡ್ಕೊಳ್ಳಲ್ವಾ? ಬಿಸಿ ಮಾಡ್ಕೊಳ್ಳೋಣ. ಇಲ್ಲಿ ರುಬ್ಕೊಳ್ಳೋಂಥದ್ದು ಏನಿಲ್ಲ, ಬರೀ ಎಲ್ಲ ಹಾಕೋಂಥದ್ದು. ರುಬ್ಕೊಳ್ಳೋದಿದೆಯಲ್ಲ, ರುಬ್ಬಾಗಿದೆಯಲ್ಲ? ರುಬ್ಬ ಹಾಕೊಂಡು. ಓಕೆ, ಐ ಥಿಂಕ್ ಸಾಕಾಗಿದೆ. ಸಾಕಾಗಿದೆ ಸರ್. ಸೊ ಈಗ ಇದಕ್ಕೆ ಹಸಿ ಕ್ಯಾಪ್ಸಿಕಮ್, ದೊಡ್ಡ ಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿರೋದನ್ನ ಓಕೆ ಸರ್ ಹಾಕೋಣ.
ದಪ್ಪ ಮೆಣಸಿನಕಾಯಿ ಜೊತೆಗೆ ಈರುಳ್ಳಿಯನ್ನ ಎರಡು ಎಣ್ಣೆನ ಹಾಕಿ ಪ್ಯಾನಲ್ ಹಾಕಿ ಫ್ರೈ ಮಾಡ್ತಾ ಇದ್ದಾರೆ ಗುರುಜಿಯವರು. ಓಕೆ, ಒಳ್ಳೆ ಸಾಕಷ್ಟು ಪರಿಮಳ ಬರ್ತಾ ಇದೆ ಬರ್ತಾ ಇದೆ ಸರ್, ಬರ್ತಾ ಇದೆ. ಬ್ಯೂಟಿಫುಲ್ ಫ್ರೇಗ್ರೆನ್ಸ್ ಬರ್ತಾ ಇದೆ. ಈಗ ಇದಕ್ಕೆ ಹಸಿ ಬಟಾಣಿ, ಹಸಿ ಮೆಣಸಿನಕಾಯಿ. ಹೌದು, ಹಸಿ ಬಟಾಣಿ. ಇದು ಹಸಿ ಬಟಾಣಿ. ಇವಾಗ ಕಾಲ ಹಸಿ ಬಟಾಣಿ ಕಾಲ. ಯಾವ್ಯಾವ ಕಾಲದಲ್ಲಿ ಯಾವ ತರಕಾರಿ ಸಿಗುತ್ತೋ ಆ ತರಕಾರಿ ತಿನ್ಬೋದು. ಹಸಿ ಬಟಾಣಿ. ಓಹೋ, ಎಲ್ಲ ತರಕಾರಿ ಫ್ರೈ ಆಗ್ತದೆ. ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ, ಹೇಳಿ ಸರ್, ಪ್ರತಿ ಮಗುನು, ಪ್ರತಿ ಗಂಡಾನು, ಪ್ರತಿ ಹೆಂಡತಿನೂ ನಾರ್ತ್ ಇಂಡಿಯನ್ ಡಿಶ್ ತಿನ್ಬೇಕು, ಚೀಸು ಪನ್ನೀರು ಹಾಕ್ಕೊಂಡು ತಿಂತಾನೆ ಇರಬೇಕು. ಹೌದು ಸರ್. ಈ ತರ ಆಗ್ಬಿಟ್ಟು ಬಹಳ ಅನಾರೋಗ್ಯದ ಸ್ಥಿತಿ ಆಗ್ತಾ ಇದೆ. ಓಕೆ, ಕೆಲವೇ ನಿಮಿಷಗಳಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಒಂದು ಚಿತ್ರ, ಅದು ಎಷ್ಟು ಕೆಟ್ಟದ್ದು ಈ ಹಾಲಿನ ಪದಾರ್ಥಗಳು ಅನ್ನೋದಕ್ಕೆ ಒಂದು ಚಿತ್ರವನ್ನು ತೋರಿಸ್ತೀನಿ, ನಿಮಗೆ ಮಾತಾಡ್ತೀನಿ. ಇದು ಬಹಳ ಇಂಪ್ರೆಸಿವ್ ಆಗಿರುತ್ತೆ. ಎಲ್ಲರೂ ಹಾಲು ಬಿಡೋದೇ ಬಹಳ ಉತ್ತಮ. ಓಕೆ, ಈಗ ಟೊಮೆಟೊ ಪ್ಯೂರಿ, ಇದು ಕೂಡ ಮನೆಯಲ್ಲೇ ಮಾಡ್ಕೊಳ್ಳೋವಂಥದ್ದು. ಟೊಮೆಟೊನ ಬಾಯ್ಲ್ ಮಾಡಿ ಸಿಪ್ಪೆ ತೆಗೆದು ಮಿಕ್ಸ್ ಮಾಡಿ. ಒಳ್ಳೆ ಕಲರ್ ಬಂದಿದೆ ನೋಡಿ ಸರ್. ಆ ಮಲ್ ತೆಗೆದಾಗಲೇ ಈ ಕಲರ್ ಎಲ್ಲ ಬರೋದು. ಓಹೋ, ಒಳ್ಳೆ ಗ್ರೇವಿ ಕರಿ ಆಗ್ತಾ ಇದೆ. ಇದಕ್ಕಿನ್ನ ಒಂದು 2-3 ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಮುಗಿಯುತ್ತೆ ಕತೆ. ಯಾಕಂದ್ರೆ ಸೇಮು ಟೋಫೋ ಅಂದ ತಕ್ಷಣ ನಿಮಗೆ ಹೇಳಿದ್ದಲ್ಲ ಮೊದಲೇ, ಇದು ಟೋಫೋ ಸೋಯಾದಿಂದ ಮಾಡಿರುವಂಥ ಪನ್ನೀರ್ ಥರ ಇರೋವಂಥ ವಸ್ತು. ಅಂದರೆ ಸೋಯಾ ಹಾಲನ್ನ ತಗೊಂಡು ಅದನ್ನು ಎಪ್ಪುಗಟ್ಟಿಸಿ ಅದರಲ್ಲಿ ಮಾಡಿರೋವಂಥ ಇದು. ಅದನ್ನು ನೋಡಿದ್ರೆ ನಿಮಗೆ ಪನ್ನೀರೇನೋ ಅನಿಸುತ್ತೆ, ಆದರೆ ಪನ್ನೀರಲ್ಲ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೋಯಾ ಚಾಂಕ್ಸ್ ಆಗ್ಬೋದು, ಸೋಯಾಬೀನ್ ಎಣ್ಣೆ ಆಗ್ಬೋದು, ಇವೆಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ವೆರಿ ರಿಚ್ ಇನ್ ಪ್ರೋಟೀನ್. ಹೌದು. ಓಕೆ, ಸಾಕಷ್ಟು ಬೆಂದಿದೆ. ಈಗ ಇದಕ್ಕೆ ಟೋಫುನ ಕತ್ತರಿಸಿಟ್ಕೊಂಡಿರುವಂತಹ ಟೋಫುನ ಇನ್ನೊಂದ್ಸರಿ ನೋಡ್ಬಿಡಿ. ಇದು ಪನ್ನೀರಲ್ಲ. ಇದು ಅಂಗಡಿಲೂ ಸಿಕ್ಕತ್ತೆ ರೆಡಿಮೇಡು. ಓಕೆ, ಮನೆಯಲ್ಲೂ ಮಾಡ್ಕೋಬಹುದು. ಬಟ್ ರೆಡಿಮೇಡ್ ಬೇಕಾದ್ರೆ ನೀವು ಹಾಕೋಬಹುದು ಸರ್. ಓಕೆ. ಓಕೆ, ಟೋಫೋ ರೆಡಿಯಾಗಿದೆ. ಟೋಫೋ ಎಲ್ಲ ಕಾಣ್ತಾ ಇದೆ, ಎಷ್ಟು ನೀಟಾಗಿ ಕಟ್ ಪೀಸಸ್ಗಳು, ತುಂಬ ಅದ್ಭುತವಾಗಿ ಕಾಣ್ತಾ ಇದೆ ಗ್ರೇವಿ. ಸ್ವಲ್ಪ ನೀರು, ಸೊ ಇದಕ್ಕೆ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕೋಣ. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹಿಡಿಸುತ್ತೆ. ಓಕೆ, ಇದಕ್ಕೆ ಒಂದು ಅರ್ಧ-ಮುಕ್ಕಾಲು ಸ್ಪೂನ್ ಉಪ್ಪು. ಆ ಪೇಸ್ಟ್ನ ಹಾಕೊಂಡ್ಬಿಡ್ಬೋದು ಅನ್ಸುತ್ತೆ ಸರ್. ಇವಾಗ ಒಂದು ಕೈ ಆಡಿಸ್ಬಿಟ್ಟು ಹಾಕೋಣ. ಪೇಸ್ಟ್ ಹಾಕಿ. ಅದು ಏನು ಪೇಸ್ಟ್ ಸರ್? ಅದು ಹೇಳಿಲ್ಲ ನೀವು? ಹೇಳಿದ್ದೀನಿ, ಗಸಗಸೆ ಮತ್ತು ತೆಂಗಿನಕಾಯಿ ಪೇಸ್ಟ್. ಆಗಲೇ ಹೇಳಿ, ಗಸಗಸೆ ಮತ್ತು ತೆಂಗಿನಕಾಯಿ ಪೇಸ್ಟ್ ಅಲ್ಲ ಅದು? ಗೋಡಂಬಿ ಏನು ಹಾಕಿಲ್ವಾ? ಇಲ್ಲ. ಓಕೆ, ರೆಡಿಯಾಗಿದೆ ಪೂರ್ತಿಯಾಗಿ. ಈಗ ಪೇಸ್ಟನ್ನು ಹಾಕಿ ಸ್ವಲ್ಪ ಕುದಿಸಿದ್ರೆ ನಿಮಗೆ ಒಳ್ಳೆ ಗ್ರೇವಿ ರೆಡಿ ಆಗುತ್ತೆ. ಟೋಫೋ ಕರಿ ರೆಡಿ ಆಗುತ್ತೆ. ತೆಂಗಿನ ತುರಿ ಮತ್ತು ಗಸಗಸೆ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥದ್ದು. ಓಕೆ, ಇವಾಗ ಇದಕ್ಕೆ ಇದನ್ನ ಹಾಕೋಣ. ಈ ಕರಿಗೆ ನಾವು ಯಾವುದೇ ರೀತಿಯ ತುಪ್ಪ ಆಗಲಿ, ಎಣ್ಣೆ ಆಗಲಿ, ಬೆಣ್ಣೆ ಆಗಲಿ ಏನು ಉಪಯೋಗಿಸಿಲ್ಲ. ಪನ್ನೀರ್ ಆಗಲಿ, ಹಾಲಿಂದ ಯಾವುದೇ ರೀತಿಯ ಉತ್ಪನ್ನಗಳು ಸಹ ಇದು ಉಪಯೋಗ ಮಾಡಿಲ್ಲ. ಆದರೂ ಸಹ ಗ್ರೇವಿ ರೆಡಿಯಾಗಿದೆ. ತಿನ್ನಕ್ಕೆ ಚೆನ್ನಾಗಿರೋ ಥರ ಕಾಣ್ತಾ ಇದೆ. ನೀವು ಟ್ರೈ ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯನ ವೃದ್ಧಿಸ್ಕೊಳ್ಳಿ. ಸರ್ ಸ್ವಲ್ಪ ನೀರು ಹಾಕೋಣ ಸರ್, ಗಟ್ಟಿ ಆಯಿತು. ಸ್ವಲ್ಪ ನೀರು ಒಂದು ಕುದಿ ಬಂದರೆ ಇವಾಗ ಅದು ಅದ್ಭುತವಾಗಿ ಆಗುತ್ತೆ. ಓಕೆ, ಇದು ಕುದಿ ಬರಲಿ. ಇದರ ಉಪಯೋಗಗಳು ಸ್ವಲ್ಪ ಏನೋ ಹೇಳ್ತೀವಿ. ಇದನ್ನ ತಂದಿದ್ದೀನಿ ಮುರುಳಿ ಅಂತ ಹೇಳಿದ್ರಿ. ಖಂಡಿತ ಹೇಳ್ತೀನಿ. ನಾವು ಇದುವರೆಗೂ ಗೋಮಾತೆ ಅಂತ ಹಸುನ ಕರಿತಿದ್ವಿ. ಅದರ ಹಾಲು ಅಮೃತ ಅಂತ ನಾವು ಅನ್ಕೊಂತಿದ್ವಿ. ಅದು ಒಂದಾನೊಂದು ಕಾಲದಲ್ಲಿ. ಈಗ ಅದು ಕಾರ್ಕೋಟಕ ವಿಷ ಅಂತ ಹೇಳಿದ್ರೆ ಏನೂ ಉತ್ಪ್ರೇಕ್ಷೆ ಅಲ್ಲ. ಹಳೆ ಕಾಲದಲ್ಲಿ ಹಸುಗಳನ್ನು, ನಾಟಿ ಹಸುಗಳನ್ನು ಸಾಕ್ತಾ ಇದ್ವಿ. ಅದನ್ನು ಗೋಮಾಳದಲ್ಲಿ ಬಿಟ್ಬಿಟ್ಟು
ದಿನಕ್ಕೆ 6ರಿಂದ 8 ಗಂಟೆ ಅದರ ಬೆನ್ನಿಗೆ ಅದರ ಮೈಗೆ ಬಿಸಿಲು ಬೀಳೋ ಥರ ಅವಕಾಶಗಳಿತ್ತು. ಅದು ನ್ಯಾಚುರಲ್ ಆಗಿರುವಂತಹ ಹುಲ್ಲನ್ನು ತಿಂತ ಆರೋಗ್ಯಕರವಾದಂತಹ ಹಾಲನ್ನು ಕೊಡ್ತಿತ್ತು. ಆ ಜನರು ಅಷ್ಟೇ ದುರಾಸೆ ಕಮ್ಮಿ ಇದ್ದು ಕರು ಪೂರ್ತಿ ಕುಡಿಯೋದಕ್ಕೆ ಕೊಟ್ಟು ಅದು ಬಿಟ್ಟರೆ ಒಂದು ಸ್ವಲ್ಪ ಹಾಲನ್ನು ಮನುಷ್ಯರು ಉಪಯೋಗಿಸ್ತಿದ್ವಿ. ಆ ಕಾರಣಕ್ಕೆ 100 ಹಸುಗಳು 1000 ಹಸುಗಳು ಸಾಕಿದ್ರೂ ಶ್ರೀಕೃಷ್ಣ ಬೆಣ್ಣೆ ಕದಿಯೋಕ್ಕೆ ಹೋಗ್ತಿದ್ದ. ಯಾಕಂದರೆ ಅದು ಸ್ಕೇರ್ಸ್ ಕಮೋಡಿಟಿ ಆಗಿತ್ತು ಆ ಕಾಲದಲ್ಲಿ. ಹಾಗಾಗಿ ಅಮೃತ ಅಂದ್ರೆ ತಪ್ಪಿಲ್ಲ. ಆದರೆ ಈಗ ಹಸು ಒಂದು ಗಾರ್ಬೇಜ್ ಡಂಪ್ ಯಾರ್ಡ್ ಆಗಿದೆ. ಒಂದಾನೊಂದು ಕಾಲದಲ್ಲಿ ಹಸುವಿನಲ್ಲಿ ಒಂದೊಂದು ಭಾಗದಲ್ಲಿ ಒಂದು ದೇವತೆಗಳನ್ನ ಅಧಿದೇವತೆಗಳನ್ನ ತೋರಿಸ್ತಾ ಇದ್ವಿ. ಈಗ ಅದು ವಾಶ್ ಔಟ್ ಆಗಿದೆ. ಈಗ ಏನಿದ್ರು ಆ್ಯಂಟಿಬಯೋಟಿಕ್ ತೋರಿಸ್ಬೋದು, ಪ್ಯಾಸ್ಚರೈಸ್ ಮಾಡಿರೋ ಎಫೆಕ್ಟ್ ತೋರಿಸ್ಬೋದು, ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ತೋರಿಸ್ಬೋದು, ಗ್ರೋತ್ ಹಾರ್ಮೋನ್ ಅಂತ ತೋರಿಸ್ಬೋದು, ಮತ್ತೊಂದು ತೋರಿಸ್ಬೋದು, ಇನ್ನೊಂದು ತೋರಿಸ್ಬೋದು, ಕೊನೆಗೆ ಮಾಂಸವನ್ನ ಇದರೊಳಗೂ ತೋರಿಸ್ಬೋದು. ಕಸಾಯಿಖಾನೆಯಲ್ಲಿ ಮಿಕ್ಕ ಕಸ ಏನಿದೆ ಅದನ್ನೆಲ್ಲ ಗೋರ್ಕೊಂಡು ಹೋಗಿ ಈ ಫುಡ್ ಮ್ಯಾನುಫ್ಯಾಕ್ಚರರ್ಸ್ ಆ ಫೀಡರ್ನಲ್ಲಿ ಮಿಕ್ಸ್ ಮಾಡ್ತಾರೆ. ಹಾಗಾಗಿ ಇದು ಮಾಂಸಾಹಾರಿ ಆಗೋಗಿದೆ ಈಗಿನ ಕಾಲದಲ್ಲಿ. ಹಸು ಹುಲ್ ತಿನ್ನೋದು ಬಿಟ್ಬಿಡಿದೆ, ಮಾಂಸವನ್ನ ತಿನ್ನುವಂತಹ ಪರಿಸ್ಥಿತಿ ನಮಗೆ ಬಂದ್ಬಿಡಿದೆ. ಆ ತಾಯಿ ಮಗುಗೆ ಅಂತ ಉತ್ಪನ್ನ ಮಾಡಿದಂತಹ ಹಾಲನ್ನ ಅದಕ್ಕೆ ಕೊಡದೆ ನಾವು ತಿಂದು ಅದರ ಶಾಪಕ್ಕೆ ನಾವು ತುತ್ತಾಗಿದ್ದೀವಿ. ಈಗ ಹುಲ್ಲು ಗಿಲ್ಲು ಸಿಕ್ಕಲ್ಲ ಇದಕ್ಕೆ, ಬರೀ ಕಸದ ತೊಟ್ಟಿ, ಅದರಲ್ಲೋ ಪ್ಲಾಸ್ಟಿಕ್ ಚೀಲ, ಅದ್ರಲ್ಲಿ ಕೊಳಿತಿರೋಂತಹ ನಾರ್ತಿರೋಂತಹ ಪದಾರ್ಥಗಳು ಇವೇ ತಿಂತಾ ಇದೆ. ಎಷ್ಟು ಚಿತ್ರಗಳು ನಾನು ತೆಗೆದಿದ್ದೀನಿ, ಈ ಥರದ್ದು ವಿಡಿಯೋಸ್ ಎಲ್ಲ ತೆಗೆದಿದ್ದೀನಿ. 10 ವಿಡಿಯೋಸ್ ನನ್ನ ಹತ್ರ ಇದೆ. ಇದನ್ನ ಹಾಲು ಅಂತ ನಾವು ಕೊಡ್ತೀವಿ. ಇದನ್ನು ಕುಡಿಯೋಕ್ಕಾಗತ್ತಾ? ಆ ಕಡೆ ಹೇಳ್ತಾ ಇದ್ದಾರೆ, ಈ ಕಡೆ ಸಖತ್ತಾಗಿ ಟೋಫು ಕರಿ ರೆಡಿ ಆಗ್ಬಿಟ್ಟಿದೆ. ಟೋಫು ಕರಿ ರೆಡಿ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಟೋಫು ಕರಿ ಇದೇನು ಅಂತ ಆಗಲೇ ತಿಳಿಸಿದ್ದೀನಿ. ಸೋಯಾಬೀನಿಂದ ಮಾಡಿರ್ತಕ್ಕಂಥ, ಸೋಯಾ ಹಾಲಿನಿಂದ ಮಾಡಿರ್ತಕ್ಕಂಥ ಇದು ಗ್ರೇವಿ ಜೊತೆ ತುಂಬ ಚೆನ್ನಾಗಿದೆ. ಯಾಕಂದರೆ ಈ ಒಟ್ಟಾರೆ ಈ ಗ್ರೇವಿನಲ್ಲಿ ಎಲ್ಲೂ ಸಹ ಎಣ್ಣೆ, ಬೆಣ್ಣೆ, ತುಪ್ಪ, ಪನ್ನೀರು, ಕೋವಾ ಏನು ಯೂಸ್ ಮಾಡಿಲ್ಲ. ತುಂಬ ಚೆನ್ನಾಗಿದೆ ಈ ಕರಿ. ಈ ಥರನೇ ನೀವು ಅಭ್ಯಾಸ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯನ ವೃದ್ಧಿಸ್ಕೋಬೋದು ಅಂತ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಜೊತೆಗೆ ಗುರುಜಿಯವ್ರ ಪ್ರಕಾರ ಇದನ್ನು ಯಾವ ರೀತಿ ಮಾಡಿದ್ರು, ಯಾವ್ದಾದ್ಮೇಲೆ ಯಾವ್ದು ಮಿಕ್ಸ್ ಮಾಡಿದ್ರು, ಇದನ್ನು ನೋಡ್ಕೋಬೇಕು. ನೀನು ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಟೋಫು ಕರಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಈರುಳ್ಳಿ ಹಾಕಿ ಫ್ರೈ ಮಾಡಿ. ಅದಕ್ಕೆ ದಪ್ಪ ಮೆಣಸಿನಕಾಯಿ, ಬಟಾಣಿ, ಟೊಮೆಟೊ ಪೇಸ್ಟ್ ಹಾಕಿ ಚೆನ್ನಾಗಿ ಹುರಿಯಿರಿ. ನಂತರ ಕತ್ತರಿಸಿದ ಟೋಫು, ಸ್ವಲ್ಪ ನೀರು, ಅಚ್ಚಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ. ಆಮೇಲೆ ಗಸಗಸೆ, ತೆಂಗಿನಕಾಯಿ ತುರಿ ಪೇಸ್ಟ್ ಹಾಕಿ ಚೆನ್ನಾಗಿ ಬೇಯಿಸಿ. ಟೋಫು ಕರಿ ಸವಿಯಲು ಸಿದ್ಧ. ಚೆನ್ನಾಗಿದೆ. ನಮ್ಗೆ ಗೊತ್ತಾಗುತ್ತೆ, ನಮ್ಮ ಬಾಯಿಗೆ ಎಣ್ಣೆ ಬೆಣ್ಣೆ ಏನು ಇದ್ರೊಳಗಿಲ್ಲ. ತುಂಬ ಒಂಥರ ಪ್ಲೈನ್ ಸ್ಟ್ರಕ್ಚರ್ ಗೊತ್ತಾಗ್ತಾ ಇದೆ ನಿಮಗೆ. ಹೆಂಗಿದೆ ರುಚಿ, ಒಂಥರ ಬೇರೆ ಥರನೇ ಆಗಿದೆಯಲ್ಲ ಅಂತ ಗೊತ್ತಾಗುತ್ತೆ. ಅದು ಅಭ್ಯಾಸ ಮಾಡ್ಕೊಳ್ತಾ ಈ ರುಚಿ ನಾವು ಉಗಿಸ್ಕೊಂಡ್ರೆ ಇದು ಒರಿಜಿನಲ್ ರುಚಿ ನಮಗಾಗುತ್ತೆ. ಯಾವೆಲ್ಲಾರ ಎಣ್ಣೆ ಹಾಕೊಳ್ಳೋದು ಬೇಕಾದವಂಥ ರುಚಿ ಆಗುತ್ತೆ. ಒಗ್ಗಿಸ್ಕೊಳ್ಳಿ, ಆರೋಗ್ಯನ ವೃದ್ಧಿಸ್ಕೊಳ್ಳಿ. ಥ್ಯಾಂಕ್ ಯು ಗುರುಜಿ. ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಹೊಸ ಹೊಸ ಅಡುಗೆಗಳನ್ನ ತೋರಿಸ್ಕೊಡ್ತಾ ಇದ್ದೀರಾ. ನಮ್ಮ ವೀಕ್ಷಕರೊಂದು ಭಾಳ ಖುಷಿ ಆಗ್ಬಿಟ್ಟಿದ್ದಾರೆ ನಿಮ್ಮ ಆರೋಗ್ಯನೆಲ್ಲ, ಈ ಆರೋಗ್ಯದ ಅಡುಗೆಗಳನ್ನೆಲ್ಲ ನೋಡಿಕೊಂಡು. ಇನ್ನೂ ಸಾಕಷ್ಟು ಅಡುಗೆಗಳು ನಿಮ್ಮ ಕಡೆಯಿಂದ ನಮಗೆ ಬರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾವ ಊರಿಂದ ಬಂದಿದ್ದಾರೆ, ಯಾವ ಅಡುಗೆನ ಮಾಡ್ತಾ ಇದ್ದಾರೆ ಗೊತ್ತು, ನೀವೆಲ್ಲ ಅದಕ್ಕೆಲ್ಲ ಕಾಯ್ತಾ ಇದ್ದೀರಾ ಅಂತ ನೋಡೋಣ. ಇವತ್ತು ಯಾರು ಬಂದಿದ್ದಾರೆ? ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಅಂಜನಾ. ಎಲ್ಲಿಂದ ಬರ್ತಾ ಇದ್ದೀರಾ? ಎಲೆಕ್ಟ್ರಾನಿಕ್ ಸಿಟಿ, ಬ್ಯಾಂಗ್ಳೂರ್. ಓಕೆ, ಬೆಂಗಳೂರಿನವರ ನೀವು? ಅಲ್ಲ, ಮ್ಯಾಂಗ್ಳೂರ್ನವರು. ಮ್ಯಾಂಗ್ಳೂರ್ನವರು, ಬೆಂಗಳೂರಲ್ಲಿ ಸೆಟೆಟ್ ಆಗಿದ್ದೀರಾ? ಓಕೆ. ಯಜಮಾನ್ ಏನ್ ಮಾಡ್ತಾರೆ? ಅವರು ಸಾಫ್ಟ್ವೇರ್ ಇಂಜಿನಿಯರ್. ಏನವ್ರ ಹೆಸರು? ಪ್ರದೀಪ್. ಓಕೆ, ಮತ್ತೆ ಹೇಳಿ, ಏನ್ ಮಾಡ್ತಾ ಇದ್ದೀರಾ? ನಾನು ಸಾಫ್ಟ್ವೇರ್ ಇಂಜಿನಿಯರ್, ಆದ್ರೆ ಈಗ ಕೆಲಸ ಮಾಡ್ತಾ ಇಲ್ಲ. ನೀವು ಸಾಫ್ಟ್ವೇರ್ ಇಂಜಿನಿಯರು, ನಿಮ್ಮ ಯಜಮಾನ್ರು ಸಾಫ್ಟ್ವೇರ್ ಇಂಜಿನಿಯರ್, ಸದ್ಯಕ್ಕೆ ಇವಾಗ ನೀವು ಹೌಸ್ ವೈಫ್. ಓಕೆ 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 ಓಕೆ. ಏನ್ ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮದಲ್ಲಿ? ಇವತ್ತು ಟ್ಯಾಂಗಿ ಟೊಮ್ಯಾಟೊ ಪಾಸ್ತಾ ಅಂತ. ಟ್ಯಾಂಗಿ ಟೊಮ್ಯಾಟೊ ಪಾಸ್ತಾ. ಓಕೆ, ಪಾಸ್ತಾ. ಯಾಕಂದ್ರೆ ನೀವು ಸಾಫ್ಟ್ವೇರ್ ಇಂಜಿನಿಯರ್, ಇನ್ನೇನ್ ತಿಂತೀರಾ? ಪಾಸ್ತಾ ಗೀಸ್ತಾ ತಿನ್ಕೊಂಡಿರ್ತೀರಾ? ಬೇರೆ ಏನ್ ಮಾಡೋದು ಆಮೇಲೆ? ಮಾಡ್ತೀವಿ ಸರ್. ಏನ್ ಮಾಡ್ತೀರಾ? ಟೈಮ್ ಇರಲ್ಲ ನಿಮ್ಗೆ? ಇಲ್ಲ ಸರ್, ಇಬ್ರು ಕೆಲ್ಸಕ್ಕೆ ಹೋದ್ರೆ ಟೈಮ್ ಇರುತ್ತೆ. ಈಗ ಹೋಗಲ್ಲ ಸರ್. ಇವಾಗ ಹೋಗ್ತಾ ಇಲ್ಲ, ಅದಕ್ಕೆ. ಓಕೆ ಜನ, ಟ್ಯಾಂಗಿ ಟೊಮೆಟೊ ಪಾಸ್ತಾ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಟ್ಯಾಂಗಿ ಟೊಮೆಟೊ ಪಾಸ್ತಾ ಬೇಕಾಗುವ ಸಾಮಗ್ರಿಗಳು: ಪಾಸ್ತಾ, ದಪ್ಪ ಮೆಣಸಿನಕಾಯಿ, ಕಾಳು ಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಪ್ಯೂರಿ, ಬ್ರೊಕೊಲಿ, ಟೊಮೆಟೊ ಸಾಸ್, ಉಪ್ಪು, ಎಣ್ಣೆ. ಓಕೆ, ಇವತ್ತು ಟ್ಯಾಂಗಿ ಪಾಸ್ತಾ ಮಾಡ್ತಾ ಇದ್ದಾರೆ. ಓಕೆ, ಏನ್ ಕೊಡ್ಲಿ ಮಾಡಕ್ ನಿಮ್ಗೆ?
ಕಡಾಯಿ. ಯಾರಿಗೆ ಇಷ್ಟ ಪಾಸ್ತಾ ಮನ್ಲಿ? ಹಸ್ಬೆಂಡ್. ಸ್ವಲ್ಪ ಫಸ್ಟ್ ನೀರು ಹಾಕೋಣಲ್ವಾ? ಹಾ, ಅರೌಂಡ್ 2 cups. ಅರೌಂಡ್ 2 cups. ತಿರ್ಗಾ ಅದನ್ನ ಯೂಸ್ ಮಾಡ್ತೀರಾ ನೀವು? ಸ್ವಲ್ಪ ಯೂಸ್ ಮಾಡ್ಬೋದು ಸಾಸ್ ಮಾಡ್ಲಿಕ್ಕೆ. ಓಕೆ. 1 cup ಪಾಸ್ತಾಗೆ 2 cup ವಾಟರ್. ಏನ್ ಪಾಸ್ತಾ ಅಂತ ಕೇಳ್ಬೇಕು, ತಗೋಬೇಕಂದ್ರೆ ನಾವು ಅಂಗಡಿನಲ್ಲಿ ಪಾಸ್ತಾ ಕೊಡಿ, ಪೆನ್ನಿ ಪಾಸ್ತಾ ಅಂದ್ರೆ ಕೊಡ್ತಾರ ಇದನ್ನ. ಓಕೆ. ಎಷ್ಟು ನಿಮಿಷ ಬೇಯಿಸಬೇಕಾಗುತ್ತೆ ಇದನ್ನ ಅಂಜನಾ? ಅರೌಂಡ್ half an hour usually. ಓಕೆ. ವಿತ್ ಸಾಲ್ಟ್. ವಿತ್ ಸಾಲ್ಟ್. ಓಕೆ. ನೋಡಿ ಹಂಗೆ ಹೇಳಿದಾಗಲೇ ಗೊತ್ತಾಗಲ್ಲ, ಮರ್ತೋಗ್ತೀರಾ. ಇದನ್ನ ಹೀಗೆ ಮಿಕ್ಸ್ ಮಾಡ್ತಾ ಇರ್ಬೇಕಿಲ್ಲ ಅಂದ್ರೆ ಆ ಪಾಸ್ತಾ ಸ್ಟಿಕ್ ಆಗುತ್ತೆ ಇದಕ್ಕೆ. ಅಂಟ್ಕೊಳುತ್ತಾ? ಎಷ್ಟು ನಿಮಿಷ ಮಾಡ್ಬೇಕಾಗುತ್ತೆ ಇದನ್ನ ಬೇಯಿಸಬೇಕಾಗುತ್ತೆ? ಅಲ್ಲ, ಅರೌಂಡ್ 20-25 minutes. ಹೌದಾ? ಆದ್ರೆ ಅದಕ್ಕೆ ಇನ್ ಬಿಟ್ವೀನ್ ಜಸ್ಟ್ ಹೀಗೆ ಮಿಕ್ಸ್ ಮಾಡಿದ್ರೆ ಅದು ಅಂಟ್ಕೊಳ್ಳಲ್ಲ. ಅಂಟ್ಕೊಂಡಿದ್ರೆ ಹೊರಗೆ ಬರುತ್ತೆ. ಬಟ್ ಇದು ಬೇಯ್ತಾ ಇರ್ಲಿ, ನಾವು ಮಸಾಲೆ ರೆಡಿ ಮಾಡ್ಕೋಬಹುದಾ? ಅದಾಗಲ್ವಾ? ಮಾಡ್ಬೋದು, ಬಟ್ ಅದು ಇನ್ನೊಮ್ಮೆ ಥಿಕ್ ಆಗುತ್ತೆ. ಸಾಸ್ ಎಲ್ಲ ಹಾಕಿ ದಪ್ಪ ಆದ್ಮೇಲೆ ಇನ್ನೊಮ್ಮೆ ಈ ವಾಟರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಯೂಶುವಲಿ ಫಸ್ಟ್ ಇದು ಬೆಂದಾದ್ಮೇಲೆ ಮಾಡಬೇಕು ಅಂತ. ಸಾಲ್ಟ್ ಯಾಕೆ ಹಾಕೋದಂದ್ರೆ ವಿತ್ ಸಾಸ್ ಸಾಲ್ಟ್ ಅಷ್ಟು ಹಿಡಿಯೋದಿಲ್ಲ. ಸಾಲ್ಟ್ ಹಾಕಿ ಮಾಡಿದ್ರೆ ಆಲ್ರೆಡಿ ಅದಕ್ಕೆ ಸಾಲ್ಟ್ ಹಿಡಿಯುತ್ತೆ, ಚೆನ್ನಾಗಿ ಹಿಡಿತಾರಲ್ವಾ? ತುಂಬಾ ಮೆತ್ತಗಾಗಿದೆ ಅನ್ಕೊಂಡಿದ್ದೀನಿ, ಆಫ್ ಮಾಡಿದ್ದೀನಿ. ಓಕೆ, ಮುಂದಕ್ಕೆ ಏನ್ ಮಾಡಬೇಕು? ಈಗ ಸಾಸ್ ಮಾಡ್ಕೋಬೇಕು. ಸಾಸ್ ಮಾಡ್ಬೇಕಾ? ಏನ್ ಮಾಡ್ಬೇಕು? ಸಾಸ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಇವಾಗ ನಾವು? ಒಂದು ಕಡಾಯಿ. ಏನ್ ಮಾಡ್ತೀರಾ? ಸಾಸ್ ಮಾಡ್ಕೊಳ್ತೀರಾ ಫಸ್ಟ್? ಸಾಸ್ಗೆ ಸಣ್ಣನೇ ಸಾಕು ಅನ್ಸುತ್ತಲ್ಲ? ಸ್ವಲ್ಪ ಆಯಿಲ್ ಹಾಕ್ಬೇಕು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮಾಮೂಲಿ ಕ್ಯಾಪ್ಸಿಕಮ್ ಅಲ್ಲ? ಎನಿ ಕಲರ್ ಹಾಕ್ಬೋದು, ಈಸಿಲಿ ಅವೈಲೇಬಲ್. ಮತ್ತೆ ಅದಕ್ಕೆ ಸ್ವಲ್ಪ ಪೆಪ್ಪರ್ ಕ್ರಶ್ ಮಾಡಿ ಹಾಕಬೇಕು. ಪೆಪ್ಪರ್ ಅಲ್ಲ? ಫ್ರೆಶ್ ಪೆಪ್ಪರ್. ಓಕೆ, ಬರ್ತಾ ಇದೆಯಾ ಫ್ರೆಶ್ ಮಾಡಿರೋದು? ಅಂದ್ರೆ ಅದು ಫ್ಲೇವರ್ ಇರುತ್ತೆ, ಖಾರ ಇದ್ರೆ ಹೋಗುತ್ತೆ ಹೀಗೆ ಸಾಟೆ ಮಾಡ್ಕೊಂಡ್ರೆ. ಹೌದಾ? ಕಡಿಮೆ ಮಾಡಿ. ಜಸ್ಟ್ ಫ್ರೈ ಮಾಡ್ಲಿಕ್ಕಿಲ್ಲ, ಜಸ್ಟ್ ಸಾಟೆ ಮಾಡ್ಲಿಕ್ಕೆ, ಕ್ಯಾಪ್ಸಿಕಮ್ ಸ್ಮೆಲ್ ಬರೋ ತನಕ. ಓಕೆ. ಇಟಾಲಿಯನ್ ಫುಡ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ವೆಜಿಟೇಬಲ್ಸ್ ರಾ ಇರುತ್ತೆ, ಹಾಫ್ ಕರಮ್ ಅಂತ ಇರುತ್ತೆ ತಿನ್ನಕಲ್ಲ, ಹಾಫ್ ಕುಕ್ಡ್. ಓಕೆ. ಗಾರ್ಲಿಕ್. ಓಕೆ. ಆನಿಯನ್, ನೀರುಳ್ಳಿ ಸ್ವಲ್ಪ. ಓಕೆ. ಈ ಈರುಳ್ಳಿ ಎಷ್ಟು? ಒಂದು ಹಾಕಿದ್ರೆ ಸಾಕ? 1 cup ಪಾಸ್ತಾಗೆ 2 ನೀರುಳ್ಳಿ. 1 ಕಪ್ ಪಾಸ್ತಾ ಎಷ್ಟು ಜನಕ್ಕೆ ಸಾಲುತ್ತೆ? ನಿಮ್ಮ ಮಗುಗೆ ಸಾಲುತ್ತಾ? ಇಲ್ಲ, ಸಾಕಾಗುತ್ತಾ? 3 ಜನ. 1 ಕಪ್ ಪಾಸ್ತಾ ಇದು 3 ಜನ ತಿಂತೀರಾ? ಇದೆಷ್ಟು? ಇದು 1 ಕಪ್ ಇದು ಬೇರೆ ಪಾಸ್ತಾ. ಓಕೆ ಓಕೆ ಓಕೆ. ಈ ನೀರುಳ್ಳಿ ಕಲರ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುತ್ತೆ, ಗ್ಲಾಸ್ ಕಲರ್. ಓಕೆ. ಬ್ರೌನ್ ಮಾಡ್ಲಿಕ್ಕಿಲ್ಲ, ಜಸ್ಟ್ ಆ ಕಲರ್ ಟ್ರಾನ್ಸ್ಪರೆಂಟ್ ಶೈನಿಂಗ್ ಬಂದ ತಕ್ಷಣ. ಮಂಗಳೂರಿಗೆ ಹೋಗ್ತೀರಾ ಇವಾಗ್ಲೂ? ಯಾವಾಗ? ವರ್ಷಕ್ಕೊಂದ್ಸರಿನಾ? ನೆಕ್ಸ್ಟ್ ಮಂತ್ ನಮ್ದು ಕಾರ್ ಫೆಸ್ಟಿವಲ್ ಇದೆ, ತೇರ್. ಹೌದಾ? ಎಲ್ಲಿ? ಕಾರ್ ಸ್ಟ್ರೀಟ್ ಅಲ್ಲ? ಬ್ರಹ್ಮಾನಂದ್ ಅವರು ಇದಾರೆ ಗೊತ್ತಾ ಅಲ್ಲಿ? ಸ್ಟಾರ್ ವಿಷನ್ ಬ್ರಹ್ಮಾನಂದ್ ಅವರು, ಕೇಬಲ್ ಆಪರೇಟರ್ ಒಬ್ಬರು ಇದ್ದಾರೆ ಬ್ರಹ್ಮಾನಂದ್ ಅಂತ. ಅವರು ಆ ಮಠಕ್ಕೆ ಏನೋ ಆಗಿದ್ದಾರೆ ಅಲ್ಲಿ, ಕಾರ್ ಸ್ಟ್ರೀಟ್ ಅಲ್ಲಿ ಇದೆಯಲ್ಲ ಒಂದು ಮಠ. ಹೌದೌದೌದು. ಎಸ್. ಟೊಮ್ಯಾಟೊ ಪ್ಯೂರಿ ಎಷ್ಟದು? ಈಗ 1 ಕಪ್ಪಿಗೆ 5 ಟೀಸ್ಪೂನ್ಸ್. ಓಕೆ. ಫಿಶ್ ಮಾಡ್ತೀರಾ ಮನೇಲಿ? ನಾನ್ ವೆಜ್ ಮಾಡ್ತೀರಾ? ಏನೇನು ಮಾಡ್ತೀರಾ ನಾನ್ ವೆಜ್ ಅಲ್ಲಿ? ಪಾಂಫ್ರೆಟ್, ಪ್ರಾನ್ಸ್, ಚಿಕನ್ ಮಾಡ್ತೀರಲ್ಲ ನೀವೇ? ಯಾರಿಗಿಷ್ಟ? ನನಗೆ ಇಷ್ಟ. ನಿಮ್ಗೆ ಇಷ್ಟ? ವೆರಿ ಗುಡ್. ಅದೇ ಮಾಡೋರಿಗೆ ಇಷ್ಟ ಇರಬೇಕು, ಅವಾಗಲೇ ತಿನ್ನಕ್ಕೆ ಚಾನ್ಸ್. ಇದಾಗಿದೆ. ಸ್ವಲ್ಪ ಬ್ರಾಕ್ಲಿ ತೋರಿಸ್ಬಿಡಿ ಒಂದ್ಸರಿ, ಅದು ಹೇಳೋಣ ಸ್ವಲ್ಪ ಕೊಡಿ. ಇದು ಬ್ರಾಕ್ಲಿ ಅಂತೇಳಿ ಗೊತ್ತಾಗ್ತಾ ಇದೆ ನಿಮಗೆ. ಹೂಕೋಸ್ ಥರ ಇರುತ್ತೆ ಇದು. ಅದೇ ಜಾತಿಗೆ, ಹೂಕೋಸ್ಗೆ ಸೇರಿದಂಥ ಜಾತಿಯ ಪ್ರಭೇದ ಇದೂ ಸಹ. ಇದನ್ನು ನೀವು ಹೂಕೋಸು ಥರನೇ ಹಾಕ್ಕೊಳ್ಬೋದು ಅದಕ್ಕೆ. ಆದರೆ ಪಾಸ್ತಾಲಿ ಇಟಾಲಿಯನ್ ಫುಡ್ಡಲ್ಲೆಲ್ಲ ಏನಾಗುತ್ತೆ, ಅಲ್ಲಿ ಹೂಕೋಸ್ ಬೆಳೆಯಲ್ಲ, ಇದೇ ಥರ ಹೂಕೋಸ್ ಈ ಬ್ರಾಕ್ಲಿನ ಹಾಕ್ಕೊಳ್ತಾರೆ. ಇದು ನಿಮ್ಗೆ ಇಲ್ಲೆಲ್ಲ ಎಲ್ಲ ಕಡೆ ಸಿಗುತ್ತೆ, ಎಲ್ಲ ಸ್ಟೋರ್ಸಲ್ಲೂ ಸಹ ಸಿಗುತ್ತೆ. ಸಿಕ್ಕಿಲ್ಲ ಅಂದರೆ ಹೂಕೋಸ್ ಹಾಕೊಳ್ರಿ ನೀವು, ಆಮೇಲೆ ನೋಡ್ಕೊಳ್ಳೋಣ. ಸ್ವಲ್ಪ ಇದ್ರ ನೀರು ಹಾಕ್ಬೇಕು. ನೀರು ಹಾಕೋಣ. ಕ್ರೀಮಿ ಟೆಕ್ಸ್ಚರ್ ಬರಬೇಕು, ಸಾಸ್ ಟೈಪ್ ಇದ್ರದ್ದು. ನೀರು ಹಾಕಿದ್ರೆ ಓಕೆ. ಇದೇ ಓಕೆ ಓಕೆ ಮಿಕ್ಸ್ ಆಗುತ್ತೆ ಮತ್ತೆ. ಓಕೆ ಓಕೆ. ಏನು ಮನೇಲಿ ಇದನ್ನು ಬೇಯಿಸಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ ಯಜಮಾನರು ಪ್ರದೀಪ್ ಯಾವಾಗ ಕೇಳ್ತಾರೆ ಹಿಂಗೆ ಹಾಕ್ತಾ ಇರೋದು, ಹಿಂಗೆ ಕೊಡ್ತಾ ಇರೋದು. ಇದು ಹಾಫ್ ಕುಕ್ ಆಗಬೇಕು,
ಬ್ರೋಕೊಲಿ. ಓಕೆ ಓಕೆ. ಹೆಂಗಿದೆ ಬೆಂಗಳೂರು ಚೆನ್ನಾಗಿದೆ ಮಂಗಳೂರು ಚೆನ್ನಾಗಿದೆ? ಮಂಗಳೂರು ಚೆನ್ನಾಗಿದ್ದಾರ? ಸಣ್ಣ ಜಾಗ. ಈ ಕಡೆಯಿಂದ ಹೋದ್ರೆ ಆ ಕಡೆ ಕಾರ್ ಸ್ಟ್ರೀಟು, ಆ ಕಡೆಯಿಂದ ಈ ಕಡೆ ಬಂದ್ರೆ ಏರ್ಪೋರ್ಟ್ ರೋಡ್, ಈ ಕಡೆ ಬಂದ್ರೆ ಉಡುಪಿ ರೋಡ್ ಸಿಕ್ಕೋಗುತ್ತೆ. ಆ ಕಡೆಗೆ ಹೋದ್ರೆ ಐಡಲ್ ಐಸ್ ಕ್ರೀಮು, ಈ ಕಡೆ ಬಂದ್ರೆ ಬಿಗ್ ಬಾಸ್, ಆ ಕಡೆಗೆ ಹೋಯ್ತು ಅಂದ್ರೆ ಎಷ್ಟೆಷ್ಟು ಹತ್ರಕ್ಕೆಲ್ಲ ಸಿಕ್ಕೋಗುತ್ತಲ್ಲ. ಅಲ್ಲಿ ಇಲ್ಲಿ ಸಿಕ್ಕದೇ ಇಲ್ಲ. ನೀವು ಅಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗೆ ಅರ್ಧ ಮಂಗಳೂರಿಗೆ ಹೋಗೋಷ್ಟು ರಸ್ತೆ ಇಲ್ಲಿ ಬಂದಿರ್ತೀವಿ. ಸ್ವಲ್ಪ ಸಾಲ್ಟ್ ಹಾಕಿ, ಸ್ವಲ್ಪ ಹಾಕ್ಬೇಕು, ಅಂದ್ರೆ ಇದಕ್ಕೆ ಆಲ್ರೆಡಿ ಹಾಕಿದ್ದೀವಿ. ಯಾರಿಂದ ಅಡುಗೆ ಕಲ್ತ್ರಿ? ಮಮ್ಮಿ ಚೆನ್ನಾಗಿ ಮಾಡ್ತಾರ ಕುಕ್ಕು? ಮತ್ತೆ ಕಲ್ಸ್ಬಾರ್ದ ನಿಮ್ಮ ಮಮ್ಮಿನ? ನಿಮ್ಮ ಮನೆಗೆ ಬರ್ತಾರ ಮಮ್ಮಿ? ಬರ್ತಾರೆ. ಎಷ್ಟು ಜನ ನೀವು ಮಂಗಳೂರಲ್ಲಿ ಇದ್ದಿದ್ದು? ನಿಮ್ಮ ಅಮ್ಮನಿಗೆ ಎಷ್ಟು ಜನ ಮಕ್ಕಳು ನೀವು? ತಂಗಿ ನಾನು. ತಂಗಿ ಏನ್ ಮಾಡ್ತಾ ಇದಾರೆ? ತಂಗಿನೂ ಇಂಜಿನಿಯರ್, ಅವಳು ಮದುವೆ ಆಗಿದೆ, ಈಗ ಕಾರವಾರಲ್ಲಿದ್ದಾಳೆ. ಓಕೆ, ಪರವಾಗಿಲ್ಲ. ಮಮ್ಮಿ ಅಲ್ಲಿದ್ದಾರೆ. ಕಾರವಾರದಲ್ಲಿ ಇದ್ದಾರಾ? ಏನ್ ಮಾಡ್ತಾರೆ ಹಸ್ಬೆಂಡ್? ಅವ್ರ ಹಸ್ಬೆಂಡ್ ಬ್ಯಾಂಕ್ ಅಲ್ಲಿ ಇದ್ದಾರೆ. ನನ್ನ ಕ್ಲಾಸ್ಮೇಟ್. ಓ, ನಿಮ್ಮ ಕ್ಲಾಸ್ಮೇಟ್ ತಂಗಿ ಮಾಡಿದ್ದ ಮದುವೆಗೆ? ಸರಿ, ಸಾಸ್ ಹಾಕೋಬೇಕೀಗ. ಅರೌಂಡ್ 2 to 3 ಟೀಸ್ಪೂನ್. ಏನ್ ಸಾಸ್ ಇದು? ಟೊಮ್ಯಾಟೊ ಸಾಸ್. ಟ್ಯಾಂಗಿ ಟೊಮೆಟೊ ಇದೆ ಅಲ್ವಾ ಇದು? ಈಗ ಪಾಸ್ತಾ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಪಾಸ್ತಾ ನೀರ್ ಬೇಕಾ? ನೀರ್ ಬೇಡ ಬೇಡ, ಜಸ್ಟ್ ಡ್ರೈನ್ ಮಾಡ್ಕೋಬೇಕು. ಇದು ಸಾಸ್ ತುಂಬಾ ತಿಕ್ ಆದ್ರೆ ನೀರ್ನ ಹಾಕೋಬಹುದು. ನೀವು ಮಂಗಳೂರಿನವರು ಸಖತ್ತಾಗಿ ದಿನ ತೋರಿಸ್ತೀರಾ ಅನ್ಕೊಂಡಿದ್ದೀನಿ ನಾನು. ನೀವು ಬಂದು ಮಂಗಳೂರಿಂದ ಬೆಂಗಳೂರು ಬಂದು ಬೆಂಗಳೂರು ಆಗ್ಬಿಟ್ಟಿದ್ದೀರಾ. ಅದೇ ಪ್ರಾಬ್ಲಮ್. ಸ್ವಲ್ಪ ತಿಕ್ ಹಾಕ್ಬೇಕು. ಇನ್ನ ತಿಕ್ ಹಾಕ್ಬೇಕಲ್ಲ? ಇದೇನ್ ಬೇಕಾಗಲ್ಲ ಅನ್ಕೊಂಡಿದ್ದೀನಿ. ಇಲ್ಲ, ಬೇಕು. ಎಷ್ಟೊಂದು 15 ಮಿನಿಟ್ಸ್ ಪ್ರಿಪೇರ್ ಮಾಡ್ಬೋದಲ್ವಾ ಇದನ್ನ? ಈಸಿ ಟು ಕುಕ್. ಅಂದ್ರೆ ಯಾವ್ದು ಬೇಕೋ ಆ ತರಕಾರಿನೆಲ್ಲ ಹಾಕೋಬೋದಾ? ಏನು ಹಾಕೋಬಹುದು. ಆಗೋಯ್ತಾ? ರೆಡಿ ಟು ಈಟಾ? ರೆಡಿ ಟು ಈಟಾ? ಓ, ಸೋ ಫಾಸ್ಟ್. ಅಪ್ಪ, ಏನೋ ಮಂಗಳೂರಿಂದ ಬಂದು ಏನೋ ಹೊಸ್ದಾಗಿ ಮಾಡ್ತೀರಾ ಅಂದ್ರೆ ಪಾಸ್ತಾ ಮಾಡ್ಬಿಟ್ರಿ. ಓಕೆ, ಟೇಸ್ಟ್ ಮಾಡೋಣ. ಚೆನ್ನಾಗಿ ಮಾಡಿರ್ತೀರಾ, ನೋ ಪ್ರಾಬ್ಲಮ್. ಟ್ರೈ ಮಾಡಿ ನೋಡಿ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಅಂಜನಾ ಅವರು ಮಂಗಳೂರಿಂದ ಬೆಂಗಳೂರಿಗೆ ಬಂದು 3 ವರ್ಷ ಆಗಿದೆ. 3 ವರ್ಷ ಆದ ನಂತರ ಯಜಮಾನರನ್ನ ಕರ್ಕೊಂಡು, ಮಗುನ ಕರ್ಕೊಂಡು, ಈ ಮಗು ಹೆಸರು ಕೇಳಿಲ್ಲ ನೀವು? ಆದ್ಯಾನಾ? ಓಕೆ, ಮಗಳನ್ನ ಕರ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಪಾಸ್ತಾ, ಪೆನ್ನಿ ಪಾಸ್ತಾ, ಟ್ಯಾಂಗಿ ಪೆನ್ನಿ ಪಾಸ್ತಾ ಮಾಡಿಕೊಟ್ಟಿದ್ದಾರೆ. ತುಂಬ ಸಖತ್ತಾಗಿ ಮಾಡಿದ್ರು, ಈಸಿಯಾಗಿ ಮಾಡಿದ್ರು. ಸಿಕ್ಕಾಪಟ್ಟೆ ಈಸಿ ಅದು ಮಾಡೋದು. ಎಷ್ಟು ಬೇಗ ಮಾಡಿದ್ರು ಅಂತ ನೀವು ನೋಡ್ಕೋಬೇಕು. ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಟ್ಯಾಂಗಿ ಟೊಮೆಟೊ ಪಾಸ್ತಾ ಮಾಡುವ ವಿಧಾನ: ಒಂದು ಬಾಣಲಿಗೆ ನೀರು, ಪಾಸ್ತಾ, ಉಪ್ಪು ಹಾಕಿ ಸುಮಾರು 25 ನಿಮಿಷ ಬೇಯಿಸಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ದಪ್ಪ ಮೆಣಸಿನಕಾಯಿ, ಕಾಳು ಮೆಣಸಿನ ಪುಡಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಫ್ರೈ ಮಾಡಿ. ಇದಕ್ಕೆ ಟೊಮೆಟೊ ಪ್ಯೂರಿ, ಬ್ರೊಕೊಲಿ, ನೀರು, ಉಪ್ಪು, ಟೊಮೆಟೊ ಸಾಸ್, ಬೇಯಿಸಿಕೊಂಡ ಪಾಸ್ತಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಟ್ಯಾಂಗಿ ಟೊಮೆಟೊ ಪಾಸ್ತಾ ರೆಡಿ ಟು ಈಟ್. ಅಂಜನಾ ಅವರು ಟ್ಯಾಂಗಿ ಟೊಮೆಟೊ ಪಾಸ್ತಾನ ಕೊಟ್ಟಿದ್ದಾರೆ. ನಾವು ಹೇಳಿದ್ವಿ ಪಾಸ್ತಾ ಗೀಸ್ತಾಲ ನಾವು ತಿನ್ನಲ್ಲಪ್ಪ, ನಿಮ್ಮ ಯಜಮಾನ್ರೇ ತಿಂದಿರೋದಿನ ಅವರೇ ಟೇಸ್ಟ್ ಮಾಡಬೇಕು ಅಂತ. ಪ್ರದೀಪ್ ಅವ್ರು ಬಂದಿದ್ದಾರೆ, ಮಗಳು ಆದ್ಯನ ಕರ್ಕೊಂಡು. ಪ್ರದೀಪ್ ತೊಳಿ, ಪ್ರದೀಪ್ ಟೇಸ್ಟ್ ಮಾಡಿ. ಮಲ್ಲಿಂಗೆ ಮಾಡ್ತಾರ ನೋಡಿಪ್ಪ. ಮಗಳು ನೋಡ್ತಾ ಇದೆ, ಅದಕ್ಕೊಂದು ತಿನ್ನಿಸ್ಬೇಕು. ಚೆನ್ನಾಗಿದೆ. ನಾ ತಿಂದೆ ಅಲ್ಲ, ಅವ್ರು ವೈಟ್ ಮಾಡಿದ್ರು ಅಂತ ಸಖತ್ತಾಗಿದೆ ಅಂತ ಇದ್ದಾರೆ ಪ್ರದೀಪ್ ಅವರು. ಓಕೆ, ನೀವು ಪ್ರದೀಪ್ ಅವರು ಸಹ ಅವರ ವೈಫ್ನ ಕರ್ಕೊಂಡು ಫ್ರೀ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಥ್ಯಾಂಕ್ ಯು ಪ್ರದೀಪ್. ಜೊತೆಗೆ ನೋಡೋಣ ಯಾವ ರೀತಿ ಮಾಡಿದ್ದಾರೆ. ಟ್ಯಾಂಗಿ ಟೊಮೆಟೊ ಪಾಸ್ತಾ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಯಾಕಂದರೆ ಇಟಾಲಿಯನ್ ಫುಡ್ಡೆಲ್ಲ ತಿಂತ ಇಷ್ಟ ಆಗೋದು. ಒಂದ್ಸರಿ ಥರ ಚಿತ್ರಾನ್ನ ಥರ ತಿಂದ ತಕ್ಷಣ ಏನೋ ಸಖತ್ತಾಗಿದೆ ಅಂತ ಹೇಳೋಕ್ಕಾಗಲ್ಲ. ಅದು ಅಭ್ಯಾಸ ಮಾಡ್ಕೊಂಡಿರಬೇಕು, ತಿನ್ನೋ ರುಚಿ ಗೊತ್ತಿರಬೇಕು, ಅದಕ್ಕೇನೇನು ಹಾಕೋಬೇಕು ಅಂತ ಗೊತ್ತಿರಬೇಕು. ತುಂಬ ಸಖತ್ತಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂಜನಾ. ಥ್ಯಾಂಕ್ ಯು ಪ್ರದೀಪ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಏನು ಮಾಡ್ತಾ ಇದ್ದೀರಾ ಫಟಾಫಟ್ ಅಂತ? ಸರ್, ಸೋಯಾ ಚಿಕನ್ ಮಾಡ್ತಾ ಇದ್ದೀನಿ ನಾನು. ಸೋಯಾ ಚಿಕನ್ ಅಂದರೆ? ಸೋಯಾ ಅಂದರೆ ಇವಾಗ ನಾವು ಇದೆಲ್ಲ ಹಾಕಿ ಮಾಡಿ ನಿಮ್ಮ ಕೈ ಕೊಡ್ತೀನಿ. ಇಲ್ಲ, ಈ ನಾವು ಸಾಸ್ನ ಏನು ಯೂಸ್ ಮಾಡ್ತೀವಿ ಚೈನೀಸ್ ಡಿಶ್ ಮಾಡ್ಬೇಕಾದ್ರೆ, ಆ ಸಾಸನ್ನ ಹಾಕಿ ಚಂದ್ರಪ್ಪರು ಒಂದು ಚಿಕನ್ ಮಾಡ್ತೀವಿ ಅಂತ ಒಂದು 3 ದಿವಸದಿಂದ ಹೇಳ್ತಾ ಇದ್ರು. ಆ ಸೋಯಾ ಸಾಸ್ ಹಾಕಿ ಚಿಕನ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಏನೇನು ತಂದಿದ್ದಾರೆ ಹೇಳಿ? ಸೋಯಾ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಅರಿಶಿನ, ಕರಿಬೇವು, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಕಸೂರಿ ಮೇಥಿ, ಚಿಲ್ಲಿ ಸಾಸ್, ಸೋಯಾ ಸಾಸ್, ಟೊಮೆಟೊ ಸಾಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ನಿಂಬೆಹಣ್ಣು, ಉಪ್ಪು, ಎಣ್ಣೆ.
ಓಹೋ 4, 5, 10, 15, 25 ಐಟಮ್ ತಂದು ಮಾಡ್ತಾ ಇದ್ದೀರಾ. ಓಕೆ, ಏನು ಕೊಡ್ಲಿ ಇವಾಗ ಮಾಡಕ್ಕೆ ನಿಮಗೆ? ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಫಸ್ಟು ಮಿಕ್ಸಿಂಗ್ ಬೌಲ್ ಬೇಕಾ? ಮಿಕ್ಸಿಂಗ್ ಬೌಲ್ ಕೊಟ್ಬಿಡಿ. ಹಾಗೆ ಬಾಣಲಿ ಎಣ್ಣೆ ಇಟ್ಬಿಡಿ. ಬಾಣಲಿಲಿ ಎಣ್ಣೆ ಇಟ್ಬಿಡಿ, ಕೈಗೊಂದು ಮಿಕ್ಸಿಂಗ್ ಬೌಲ್ ಕೊಟ್ಬಿಡಿ. ಎಷ್ಟು ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀರಾ ಚಂದ್ರಪ್ಪ? ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀರಾ? ಅರ್ಧ ಕೆ ಜಿ ಅರ್ಧ ಜಾಸ್ತಿ ಇದೆ. ಜಾಸ್ತಿ ಇದೆಯಾ? ಜಾಸ್ತಿ ಇದೆ. ಹಾಕಿ. ಚಿಕನ್ಗೆ ಏನು ಹಾಕೊಳ್ತಾ ಇದ್ದೀರಾ ಫಸ್ಟ್? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಹಾಕೊಳ್ಳಿ. ಸ್ವಲ್ಪ ಕಾರ್ನ್ ಪೌಡರ್ ಹಾಕೋದು. ಇದು ಮೈದಾ ಹಿಟ್ಟು ಹಾಕಿ. ಹಿಟ್ಟು ಹಾಕಿದ್ದೀನಿ. ಅಕ್ಕಿ ಹಿಟ್ಟು ಹಾಕಿದ್ದೀರಾ? ಓಕೆ, ಈಗ ಮೈದಾ ಹಾಕ್ತಾ ಇದ್ದೀನಿ. ಹಾಕಿ. ಗರಂ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ. ಹಾಕಿ. ಸ್ವಲ್ಪ ಕಸ್ತೂರಿ ಮೆಂತ್ಯ. ಇದೇನು ಫ್ರೈ ಥರ ಮಾಡ್ತೀರಾ ನೀವು? ಆಮೇಲೆ ಫ್ರೈ ಮಾಡಿ ಒಗ್ಗರಣೆ ಹಾಕೊಳ್ತೀರಾ? ಹೌದೌದು. ಓಕೆ. ಸ್ವಲ್ಪ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ. ಈಗ ಲಾಸ್ಟಲ್ಲಿ ಸೋಯಾ ಚಿಕನ್ಗೆ ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ಬ್ಲಾಕ್ ಕಲರ್ ಆಗುತ್ತೆ ಇನ್ನು ಚಿಕನ್ ಎಲ್ಲ ಅಲ್ಲ? ಸ್ವಲ್ಪ ಬ್ಲ್ಯಾಕ್ ಕಲರ್. ರುಚಿಗೆ ಇಷ್ಟ ಹಾಕ್ಬೋದು. ಉಪ್ಪು ಹಾಕಿ. ಉಪ್ಪು ಹಾಕೋದಂದ್ರೆ ಸ್ವಲ್ಪ ಭಯ. ನಾವು ಕೈನಲ್ಲಿ ಹಾಕ್ತೀವಿ. ಹೌದು, ಕೈನಲ್ಲೇ ಹಾಕಿ, ಪರವಾಗಿಲ್ಲ. ಅಲ್ಲ, ಕೈನಲ್ಲಿ ಹಾಕ್ಬೇಕಾದ್ರೆ ನಾವು ಹಿಂಗೆ ಹಾಕೋದು. ಕೆಜಿ ಗಟ್ಟಲೆ ಹಿಂಗೆ ಸುರಿಯೋದು ಮೂಟೆ. ಈಗ ನಾವು ಹಿಂಗೆ ಹಾಕೋಕ್ಕಾಗಲ್ಲ. ಚಂದ್ರಪ್ಪ ಇದೇ ಹೇಳ್ತಾ ಇದ್ದೀರಾ ಚಂದ್ರಪ್ಪ? ಹಿಂಗೆ ಹೇಳ್ತಾನೆ ಎಷ್ಟು ಎಪಿಸೋಡ್ ಮುಗಿಸಿದ್ರೆ ಇನ್ನೇನು ಅಭ್ಯಾಸ ಮಾಡ್ಕೊಳತ್ತೆ ನಿಮಗೆ? ನೋಡಿ, ನಾನು ಏನು ನೀರು ಹಾಕೊಂಡಿಲ್ಲ. ಅದರಲ್ಲಿರೋ ಚಿಕನ್ ಇರೋ ನೀರೆಲ್ಲ ಇದು ಹಾಕೋಗ್ತೈತೆ. ಅದು ಡ್ರೈ ಆಗುತ್ತೆ ಚೆನ್ನಾಗಿ ಜಲ್ದಿ. ಇರಲ್ಲ. ಓಕೆ, ಈ ಕಡೆ ಬಾಂಡಿಲಲ್ಲಿ ಎಣ್ಣೆ ಹಾಕೊಂಡಿದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದ್ದೀವಿ ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈ ಕಡೆ ಚಿಕನ್ನ ಕಲಿಸ್ಕೊಳ್ತಾ ಇದ್ದೀವಿ. ಎಲ್ಲ ರೆಡಿಯಾಗಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಸೋಯಾ ಚಿಕನ್ ನಮ್ಮ ಕೈಗೆ ಬರುತ್ತೆ. ಇದಕ್ಕೆ ಮೊಟ್ಟೆ ಎಲ್ಲ ಏನು ಬೇಕಾಗಿಲ್ವಾ? ಮೊಟ್ಟೆ ಬೇಡ ಅಲ್ವಾ? ಅಂದರೆ ಇದು ಫ್ರೈ ಮಾಡಿ ತಿರ್ಗಾ ತೆಗೆದು ಇದನ್ನ ಈರುಳ್ಳಿ ಹಾಕಿ ತಿರ್ಗಾ ಫ್ರೈ ಮಾಡ್ತೀವಿ. ಓಕೆ, ಈ ಸೋಯಾ ಚಿಕನ್ ಎಲ್ಲ ಏನು ಮದುವೆಗಿದ್ವಿ ಕಾರ್ಯದಲ್ಲ ಏನು ಮಾಡಿಸೋದಿಲ್ಲಲ್ಲ ನಿಮ್ಮಲ್ಲಿ? ಇದೆಲ್ಲ ಒಂದು ಸ್ವಲ್ಪ ಬ್ರ್ಯಾಂಡ್ ಆಗ್ಬಿಟ್ಟಿದೆ. ಮದುವೆನೆಲ್ಲ ಮಾಡಾಗ ಅಷ್ಟೆಲ್ಲ ವರ್ಕೌಟ್ ಆಗಲ್ಲ. ಹೊರಗಡೆ ಪಾರ್ಟಿಗೆ ಹೋಗ್ತೀವಿ. ಒಂದು 20 ಜನ, 30 ಜನ, 50 ಜನ ಅವಾಗ ಮಾಡ್ಕೊಡ್ಬೋದು. ಅವಾಗ ಅವ್ರಿಗೆ ಸಾಯಂಕಾಲ ಟೈಮಲ್ಲಿ ಮಾಡಿಕೊಟ್ರೆ ಇದನ್ನ ಟೇಬಲಲ್ಲಿ ಕೂತಾಗ ಖುಷಿಯಾಗೆಲ್ಲ ಮಾಡ್ಕೊಟ್ಟು ಅವಾಗ ಇದು ಬಿಸಿ ಇದೆಲ್ಲ ಸೋಯಾ ಸಾಸ್ ಬಿಸಿ ಇರಬೇಕು. ತಿಂತಾ ಇರಬೇಕು. ಒಬ್ರು ಮಾಡ್ಕೊಡ್ತಾರೆ, ತಿಂತಾ ಇರಬೇಕು. ಅದರೆಲ್ಲ ಮಡಗಿ ತಿಂದರೆ ಅದು ಬರದಂಗೆ ಆಗ್ಬಿಡುತ್ತೆ, ಮಜಾ ಬರಲ್ಲ. ಎಣ್ಣೆ ಚೆನ್ನಾಗಿ ಕಾದಾಗ ಬಿಟ್ಟಾಗಲೇ ಮಜಾ ಅಲ್ಲ. ಒಂದ್ಸರಿ ಹಿಂಗೆ ಹಾಕಿ ತೆಗಿತಾ ಇರ್ಬೋದು. ಆ ಹೀಟಿಗೆ ಅವಾಗ ನಾವು ಜಲ್ದಿ ಕಾಯಕ್ಕೆ ಮೊದಲು ಬಿಟ್ಟರು ಕಾಯ್ತಾ ಇರಬೇಕು. ನಾವು ಕಾಯ್ದ ನಿಲ್ಬೇಕು. ಅದೇವ್ರಿಗೂ ಅದ್ರ ಬದಲು ಎರಡು ಒಂದೇನೇನೆ. ಎಣ್ಣೆ ಕುಡಿದ್ಬಿಡ್ತೈತೆ. ಕಾವು ಕಮ್ಮಿ ಇದ್ರೆ ಎಣ್ಣೆ ಕುಡಿದ್ಬಿಡು. ಎಣ್ಣೆ ಇರ್ತದೆ. ಹೌದೌದು. ಓಕೆ ಚಂದ್ರಪ್ಪ, ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಬೇಯಬೇಕು ಚೆನ್ನಾಗಿ. ಅಷ್ಟೊಳಗೆ ನೀವು ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಮಾಡಿ. ಇದು ಎಣ್ಣೆನೇ ಹಾಕೋಬೋದಲ್ಲ? ಇದು ಎಣ್ಣೆ ಇರುತ್ತೆ, ಬಿಸಿ ಇರುತ್ತೆ, ಜಲ್ದಿ ನಮಗೆ ಅದು ವೇಸ್ಟ್ ಆಗಲ್ಲ ಎಣ್ಣೆ. ನಮಗೆ ಹೌದೌದು. ಯಾವ ಎಣ್ಣೆನೂ ವೇಸ್ಟ್ ಮಾಡಬಾರ್ದು. ಎಲ್ಲದಕ್ಕೂ ಕಾಸು ಕೊಟ್ಟಿರ್ತೀವಿ. ಹೌದೌದು. ಎಣ್ಣೆ ಬಿಸಿ ಇದೆ. ಹಾಕೋಬಹುದು, ಡೈರೆಕ್ಟಾಗಿ ಹಾಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ನಾವು ಇದರೊಳಗಿಂದ ತೆಗೆದು ಇದಕ್ಕೆ ಹಾಕ್ತೀವಿ ಅನ್ಕೊಂಡು. ಹೌದಲ್ವಾ? ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆದ ತಕ್ಷಣ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಜೊತೆಲೆ ಫ್ರೈ ಆದರೆ ಇದನ್ನು ಶುಂಠಿ ಪೇಸ್ಟ್ ಅದಕ್ಕೆ ಹಾಕಿದೀವಲ್ಲ, ಇದಕ್ಕೆ ಬೇಕಾ? ಬೇಕು. ಅದು ಕಮ್ಮಿನೇ ಹಾಕಿರೋದು ನಾವು. ಓಕೆ. ಪುಡಿ ಮಾಡಿ ಕಸ್ತೂರಿ ಮೇಥಿ. ಚಂದ್ರಪ್ಪ, ಇದು ತುಂಬಾ ಏನಾಗಲ್ಲ. ಕಲರ್ ಚೇಂಜ್ ಆದ್ರೂ ಏನಾಗಲ್ಲ. ಆರಾಮಾಗಿದೆ. ಗರಂ ಮಸಾಲ ಸ್ವಲ್ಪ ಓಕೆ ಹಾಕಿ. ಸ್ವಲ್ಪ ಅರಿಶಿನ ಪುಡಿ. ಓಕೆ.
ಚೂರು ಕರಿಬೇವು ಸೊಪ್ಪು ಹಾಕಿ ಕರಿಬೇವು ಹಾಕಿದ್ರೆ ಚೆನ್ನಾಗಿರುತ್ತೆ. ಅದು ಮೊದಲೇ ಹಾಕ್ಬಿಟ್ರೆ ಕರಿಬೇವು ಸೊಪ್ಪು ಓಕೆ. ಎಣ್ಣೆನಲ್ಲಿ ರೋಸ್ಟ್ ಅದು ತಿನ್ನೋಕೆ ಚೆನ್ನಾಗಿರುತ್ತೆ. ರೋಸ್ಟ್ ಆಗಿಬಿಡ್ತದೆ. ಓಕೆ. ರೋಸ್ಟ್ ಆಗಿದಾಗ ಅದು ತಿರ್ಗಿ ಮುರಿದೋಗ್ಬಿಟ್ರೆ ಕಟ್ ಹಾಕಿಬಿಟ್ಟು ಪುಡಿ ಆಗುತ್ತೆ. ಹೌದು. ಅದಕ್ಕೆ ಇವಾಗ ಹಾಕಿದ್ರೆ ಅದು ಹಂಗೆ ಇರುತ್ತೆ. ಇದು ಪೆಪ್ಪರ್ ಸಾಲ್ಟ್ ಹಾಕಿ, ಸ್ವಲ್ಪ ಚಿಲ್ಲಿ ಸಾಸ್, ಏನದು ಸೋಯಾ ಸಾಸ್ ಹಾಕಿ. ಸೋಯಾ ಚಿಕನ್ಗೆ ಸೋಯಾ ಸಾಸ್ ಹಾಕದೇ ಇದ್ರೆ ಹೇಗಿರುತ್ತೆ? ಹಾಂ, ಸ್ವಲ್ಪ ಟೊಮೊಟೊ ಸಾಸ್, ಓಕೆ. ಸ್ವಲ್ಪ ನಿಂಬೆ ರಸ, ಸಾಕ್ಬಿಡಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಹಾಕಿ. ಓಹೋ, ಸೋಯಾ ಚಿಕನ್ನು ಈ ಗ್ರೇವಿ ಒಳಗೆ ಆ ಚಿಕನ್ನ ಕರೆದಿರೋದು ಹಾಕಿದ್ರೆ ಅದ್ಭುತವಾಗಿರುತ್ತೆ. ಹಾಕಿ. ಸ್ವಲ್ಪ ಎಣ್ಣೆ ಎಲ್ಲ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕೋಬಿಡ್ತೀವಿ. ಸ್ವಲ್ಪ ನೀರು ಹಾಕಿ. ನೀರು ಬೇಕಾ? ಹಾಕಿ ನೀರು ಹಾಕಿ ಸ್ವಲ್ಪ ಹಾಕಿ. ಓಕೆ. ಅದ್ಭುತ. ಸ್ವಲ್ಪ ಕೆಲಸ ಜಾಸ್ತಿ ಅನಿಸಿದ್ರು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಡ್ರೈ ಚಿಕನ್ ಬಿಸಿಯಾಗಿ ಪ್ಲೇಟಲ್ಲಿ 4 ಪೀಸ್ ಹಾಕ್ಕೊಡ್ತಾ ಇದೆ, ತಿಂತಾ ಇದೆ, ಅದ್ರ ಮಜಾನೇ ಬೇರೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಸಾಕು. ಆಫ್ ಮಾಡಿ. ಅವನ ಸ್ವಲ್ಪ ಸೈಜು ಸ್ವಲ್ಪ ದಪ್ಪ ಆಯಿತು ಅನಿಸ್ತಾ ಇದೆ ಚಿಕನ್ ನೋಡಿದ್ರೆ, ಅಲ್ವಾ? ಸೋಯಾ ಚಿಕನ್ ಫ್ರೈ ರೆಡಿ ಮಾಡಿದ್ದೀವಿ. ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಚಂದ್ರಪ್ಪನವರು. ಏನು ಚಿಕನ್ ಹೇಳಿ? ಸೋಯಾ ಚಿಕನ್ ಓಕೆ, ರೆಡಿ ಇದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಕಲರ್ ನೋಡಿದ್ರೆ ಹೇಳ್ಬೋದು ಕೆಲವೆಲ್ಲನೂ ಇಂಥ ಕಲರ್ ಬಂದಿದೆ, ಸ್ವಲ್ಪ ಚೆನ್ನಾಗಿದ್ದೇ ಇರುತ್ತೆ ಅಂತ ನಮಗೂ ಗೊತ್ತು, ಅದು ನಿಮಗೂ ಗೊತ್ತು. ಇಷ್ಟೊಂದು ಚೆನ್ನಾಗಿರೋವಂಥ ಕಲರ್ ಬರುವಂಥ ಚಿಕನ್ ಮಾಡಿದಂಥ ಚಂದ್ರಪ್ಪನವ್ರ ಚಿಕನ್ನ ನೋಡಿಲ್ವಲ್ಲ ಮುರಳಿ, ಮಿಸ್ ಆಗೋಯ್ತ್ರಿ. ಬರೋಷ್ಟೊಳಗೆ ಕ್ಲೋಸ್ ಆಗ್ಬಿಟ್ಟಿತ್ರಿ. ನೀವು ಅವಾಗಲೇ ಟೇಸ್ಟ್ ಮಾಡ್ತಾ ಇದ್ದೀರಿ ಅಂತ ಬೇಜಾರು ಮಾಡ್ಕೊಬೇಡಿ. ಇನ್ನೊಂದ್ಸರಿ ಈ ಚಿಕನ್ ಚಂದ್ರಪ್ಪ ಯಾವ ರೀತಿ ಮಾಡೋದು ತೋರಿಸ್ತೀನಿ, ನೋಡ್ಕೊಳ್ಳಿ. ಸೋಯಾ ಚಿಕನ್ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಗರಂ ಮಸಾಲ, ಕಸೂರಿ ಮೇಥಿ, ಚಿಲ್ಲಿ ಸಾಸ್, ಸೋಯಾ ಸಾಸ್, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾದ ಎಣ್ಣೆಗೆ ಹಾಕಿ ಕರಿಯಿರಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಸೂರಿ ಮೇಥಿ, ಗರಂ ಮಸಾಲ, ಅರಿಶಿನ, ಕರಿಬೇವು, ಕಾಳುಮೆಣಸಿನ ಪುಡಿ, ಚಿಲ್ಲಿ ಸಾಸ್, ಸೋಯಾ ಸಾಸ್, ಟೊಮೆಟೊ ಸಾಸ್, ನಂತರ ಉಪ್ಪು, ನೀರು, ಕರಿದುಕೊಂಡ ಚಿಕನ್ ಹಾಕಿ ಕಲಸಿ. ಈಗ ಸೋಯಾ ಚಿಕನ್ ರೆಡಿ ಟು ಈಟ್. ಇದು ಸೋಯಾ ಚಿಕನ್ನು, ಪೆಪ್ಪರ್ ಚಿಕನ್ ಅಲ್ಲ. ಪೆಪ್ಪರ್ ಸ್ವಲ್ಪ ಹಾಕಿದೀವಿ ಅಷ್ಟೇ. ಮೇಯ್ನು ಬೇಸ್ ಮಾಡಿರೋದು ಸೋಯಾನೇ. ಹೋಗಿದ್ದೀನಪ್ಪ, ಚೆನ್ನಾಗಿದೆ, ಒಳ್ಳೆ ಚಿಕನ್ ಮಾಡಿದ್ದಾರೆ. ಚಿಕನಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಇದೆ. ಒಂದೇ ಟೇಸ್ಟ್ ತಿಂತಾರಕ್ಕಾಗಲ್ಲ, ಬೇರೆ ಬೇರೆ ವಿಧವಾದಂಥ ಟೇಸ್ಟನ್ನು ತಿಂತಾಯಿದ್ರೆ ಅದ್ರ ಮಜಾ ಬರುತ್ತೆ. ಏನೆಯೋ ಚಂದ್ರಪ್ಪರವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹೊಸ ಹೊಸ ರೆಸಿಪಿಗಳನ್ನ ತೋರಿಸಿ, ಹೊಸ ಹೊಸ ರುಚಿನ ನಮಗೆ ತೋರಿಸಿ ಎಲ್ಲ ತಲೆ ಕೆಡಿಸಿ ಹೋಗ್ತಾ ಇದ್ದೀರಾ. ಇನ್ನು ನಿಮ್ಮ ಹೊಸ ಹೊಸ ರುಚಿಗೋಸ್ಕರ ಎಲ್ಲ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ. ಥ್ಯಾಂಕ್ ಯು ಚಂದ್ರಪ್ಪ ಅವ್ರೆ, ಥ್ಯಾಂಕ್ ಯು ಸರ್. ತಲೆ ಕೆಡಿಸ್ಕೊಳ್ಳೋದಿಲ್ಲ, ಮಾಡ್ಕೊಂಡು ಶುರು ಮಾಡ್ಕೊಂಡ್ರೆ ಆಯ್ತು. ಇವಾಗ ಅಲ್ಲ, ಅವ್ರು ಶುರು ಮಾಡಿಬಿಡ್ತಾರೆ, ಇದೇನೋ ನಾವು ಹಿಂಗೆ ಮಾಡ್ತಾ ಇದೀವಿ ಚೆನ್ನಾಗಿ ಬರಲಿಲ್ವಲ್ಲ, ಇದೇನೋ ಮಾಡಿದ್ವಿ ಚೆನ್ನಾಗಿ ಬರಲಿಲ್ವಲ್ಲ, ಅದು ಹಂಗೆ ಮಾಡಿದ್ರೆ ಹಿಂಗೆ ಬರುತ್ತಾ ಅನ್ನೋ ಟೆನ್ಷನ್ ಅವ್ರಿಗೆ. ಯಾಕಂದರೆ ನಾವು ಬರೀ ಹೇಳಿರ್ತೀವಿ, ರುಚಿನ ಹೇಳ್ಬೋದು ಅಷ್ಟೇ, ಇದು ಹಿಂಗೆ ಇತ್ತು ಅಂತ ಹೇಳಕ್ಕೆ ಬರಲ್ವಲ್ಲ.
ಓಕೆ, ಥ್ಯಾಂಕ್ ಯು ಚಂದ್ರಪ್ಪ. Thank you. ಥ್ಯಾಂಕ್ ಯು ಸರ್. ಒಳ್ಳೆ ಚಿಕನ್ ರೆಡಿಯಾಗಿದೆ. ಚಿಕನ್ನ ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಬರೋರು ಕಾಯ್ತಾ ಇದ್ದಾರೆ, ಅವ್ರನ್ನ ಕರಿಬೇಕು ಅಂತ ಅನ್ಕೊಳ್ತಾ ಇದ್ದೆ. ಆದರೆ ಮುರಳಿ ಸಮಯ ಆಗ್ಬಿಟ್ಟಿದೆಯಲ್ರಿ, 2 ಗಂಟೆ ಆಗೋಯ್ತು ಕಾರ್ಯಕ್ರಮ ಮುಗಿಸಿ ಅಂತ ನಮ್ಮ ಸಮಯ ಹೇಳ್ತಾ ಇದೆ. ನೋ ಪ್ರಾಬ್ಲಮ್, ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ವೆರಿ ಸಿಂಪಲ್. ಭಾಗವಹಿಸ್ಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ. ಇದಲ್ಲದೆ ನಾವು ಪ್ರತಿ ಊರುಗಳಿಗೂ ಬರ್ತಾ ಇದ್ದೀವಿ, ಅಲ್ಲಿ ಬಂದು ನಿಮ್ಮ ಅಡುಗೆ ಮನೆಗೆ ಬಂದು ನಮ್ಮ ಕೈ ರುಚಿನ ತೋರಿಸ್ತೀವಿ, ನಿಮ್ಮ ಕೈ ರುಚಿ ನಾವು ಟೇಸ್ಟ್ ಮಾಡ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ ನಮ್ಮ ವಿಳಾಸ ಜಿ ಕನ್ನಡ, ಒಗ್ಗರಣೆ ಡಬ್ಬಿ ವಿಭಾಗ, ಅಂಚೆ ಪೆಟ್ಟಿಗೆ ಸಂಖ್ಯೆ 5199, MG ರಸ್ತೆ, ಬೆಂಗಳೂರು 1. ಇಮೇಲ್ ವಿಳಾಸ ಒಗ್ಗರಣೆ ಡಬ್ಬಿ@znetwork